ನಮಸ್ಕಾರ ಸ್ನೇಹಿತರೆ, ಕಲಿಯೋಣಗೆ ಸ್ವಾಗತ. ನಮ್ಮ ಕಲಿಯೋಣಗೆ ಹಲವಾರು ಜನ ತುಂಬಾ ದಿನಗಳಿಂದ ಒಂದ್ ಬೇಡಿಕೆ ಕೊಟ್ಟಿದ್ದೀರಾ. ಏನದು ಅಂದ್ರೆ, ಸರ್ ಐ ಟಿ ಕೆಲಸಕ್ಕೆ ಸೇರ್ಬೇಕಂದ್ರೆ ಏನೇನ್ ತಿಳ್ಕೊಂಡಿರ್ಬೇಕು, ಅಥವಾ ಬೇರೆ ಕೆಲಸದಿಂದ ಐ ಟಿ ಕೆಲಸಕ್ಕೆ ಜಂಪ್ ಆಗ್ಬೇಕಂದ್ರೆ ಯಾವ್ದಾರ ಕೋರ್ಸಸ್ ಮಾಡ್ಬೇಕಾ, ಸರ್ಟಿಫಿಕೇಶನ್ ಮಾಡ್ಬೇಕಾ, ಇಲ್ಲ ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿರ್ತೀರಾ ಅಥವಾ ಈ ತಾನೇ ಇಂಜಿನಿಯರಿಂಗ್ ಸೇರ್ಕೊಂಡಿರ್ತೀರಾ ಅಥವಾ ಬಿ ಸಿ ಎ ಸೇರಿರ್ಬೋದು. ಐ ಟಿ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಯಾವ ರೋಡ್ ಮ್ಯಾಪ್ ಅಥವಾ ಯಾವ ಪಾತ್ ಅಲ್ಲಿ ಬಂದ್ರೆ ಈಸಿ ಆಗತ್ತೆ, ಅದ್ರ ಬಗ್ಗೆ ಒಂದು ಗೈಡೆನ್ಸ್ ಕೊಡಿ ಅಂತ ಕೇಳಿದ್ವಿ. ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು. ನನಗೆ ಗೊತ್ತು, ನೀವು ಅಕಸ್ಮಾತ್ ಟಿಯರ್ 1 ಕಾಲೇಜಸ್ ಇಂದ ಬರ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಾನು ಹೇಳೋವಂತ ಎಲ್ಲಾ ವಿಷಯಗಳು ತಿಳಿದೇ ಇರುತ್ತೆ. ಬಟ್ ಹೆಚ್ಚೆಚ್ಚು ಜನಕ್ಕೆ ಆ ಪ್ರಿವಿಲೇಜ್ ಅಥವಾ ಆ ಇನ್ಫಾರ್ಮೇಶನ್ ನ ಕೊರತೆ ಇರುತ್ತೆ. ಅದನ್ನ ಕವರ್ ಮಾಡಕ್ಕೆ ಈ ಒಂದು ಪುಟ್ಟ ವಿಡಿಯೋನ ಮಾಡಿದೀವಿ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ, ಐ ಟಿ ಜಾಬ್ ಲ್ಯಾಂಡ್ಸ್ಕೇಪ್ ಹೇಗಿದೆ ಅಂತ. ಎಲ್ಲರಿಗೂ ಐ ಟಿ ಅಂದ್ರೆ ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಒಳಗಡೆ ಎಷ್ಟೊಂದು ಬೇರೆ ಬೇರೆ ವಿಭಾಗಗಳಿರುತ್ತೆ, ಅದಕ್ಕೆ ಬೇಕಾಗಿರುವ ಸ್ಕಿಲ್ ಸೆಟ್ ಯಾವುದು ಅಂತ ತಿಳ್ಕೊಂಡಿರಲ್ಲ. ಸರ್ ಐ ಟಿಲಿ ಕೆಲಸ ಮಾಡ್ಬೇಕಷ್ಟೇ. ಎಲ್ಲಿ ಮಾಡ್ಬೇಕಪ್ಪ? ಇನ್ಫೋಸಿಸ್, ವಿಪ್ರೋ, ಟಿ ಸಿ ಎಸ್, ಈ ತರ 4-5 ದೊಡ್ಡ ದೊಡ್ಡ ಕಂಪ್ನಿ ಹೆಸರು ತಿಳ್ಕೊಂಡಿರ್ತೀರಾ, ಅಲ್ಲಿ ಕೆಲಸ ಮಾಡ್ಬೇಕಷ್ಟೇ. ಬಟ್ ಅಲ್ಲಿ ಯಾವ ತರ ರೋಲ್ ಇರುತ್ತೆ ಅಥವಾ ಅದು ಬಿಟ್ಟು ಪ್ರಪಂಚ ಹೇಗಿದೆ, ಬೆಂಗಳೂರಿನ ಐ ಟಿ ಕ್ಯಾಪಿಟಲ್ ಅಂದಮೇಲೆ ಇಲ್ಲಿ ಇರುವಂತ ಆಪರ್ಚುನಿಟೀಸ್ ಬೇರೆ ಎಲ್ಲೂ ಇಂಡಿಯಾದಲ್ಲಿ ಇರಲ್ಲ ಅಂತ ಹೇಳ್ಬೋದು. ಸೊ ಬೆಂಗಳೂರಲ್ಲಿ ನಮ್ಮವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ದುರಾದೃಷ್ಟ ಅಂತ ಹೇಳ್ಬೋದು. ಅದನ್ನ ಆ ಗ್ಯಾಪ್ ನ ಕಡಿಮೆ ಮಾಡೋದಕ್ಕೋಸ್ಕರ ಕಲಿಯೋಣ ಅನ್ನೋ ಒಂದು ಜಾಲತಾಣ ಹುಡ್ಕೊಂಡಿರೋದು. ಸೊ ನಾವಿರ್ತೀವಿ, ನಮ್ ತರ ಹಲವಾರು ಸ್ನೇಹಿತರ ಜೊತೆಗಿರ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಬಟ್ ಒಂದೇ ಒಂದು ನಿಮ್ ಕಡೆಯಿಂದ ನಾನು ಕೇಳ್ಕೊಳ್ಳೋದೇನಂದ್ರೆ, ನಿಮ್ಮ ಶ್ರಮ ಮತ್ತೆ ಪ್ರಯತ್ನ ಕೂಡ ಬಿಡಬೇಡಿ. ಸೊ ಇಲ್ಲಿ ನಾವು ಐ ಟಿ ಜಾಬ್ ಲ್ಯಾಂಡ್ಸ್ಕೇಪ್ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ನಂತರ ಯಾವ್ಯಾವ ಜಾಬ್ಸ್ಗೆ ಯಾವ ಸ್ಕಿಲ್ಸ್ ಬೇಕು, ಕೋರ್ ಕಾಂಪಿಟೆನ್ಸೀಸ್ ಅಂತೀವಿ, ಇದಿಷ್ಟು ಗೊತ್ತಿರಲೇಬೇಕು ಒಂದು ಕೆಲಸ ಮಾಡೋದಕ್ಕೆ ಅನ್ನೋದು ಯಾವುದು, ಅದನ್ನ ನಾವು ಯಾವ ತರ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ನೆಕ್ಸ್ಟ್, ರೆಸ್ಯೂಮೆ ಪ್ರಿಪೇರ್ ಮಾಡೋದು ಯಾವ ತರ, ಅದ್ರಲ್ಲಿ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಅಂಶಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ. ಕವರ್ ಲೆಟರ್ ಕ್ರಿಯೇಟ್ ಮಾಡೋದು ಹೇಗೆ, ಮತ್ತೆ ಈ ಐ ಟಿ ಕೆಲಸ ಮಾಡೋರ ಜೊತೆ ನೆಟ್ವರ್ಕ್ ಅಥವಾ ಅವ್ರನ್ನ ಸಂಪರ್ಕ ಮಾಡೋದು ಯಾವ ತರ, ಅವ್ರ ಕಡೆಯಿಂದ ಸಹಾಯ ಪಡೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ಎಷ್ಟೊಂದು ಜಾಬ್ ಪೋರ್ಟಲ್ಸ್ ಇರುತ್ತೆ, ಅಲ್ಲಿ ಜಾಬ್ ಪೋಸ್ಟಿಂಗ್ಸ್ ಅಂತ ಮಾಡ್ತಾನೆ ಇರ್ತಾರೆ. ಅಲ್ಲಿ ನಿಮಗೆ ಬೇಕಾಗಿರೋ ಜಾಬ್ ಇದೆಯಾ ಇಲ್ವಾ, ಅಲ್ಲಿ ಇರುವಂತ ಸ್ಕಿಲ್ ಸೆಟ್ ನಿಮ್ ರೆಸ್ಯೂಮೆ ಜೊತೆ ಮ್ಯಾಚ್ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಇಂಪಾರ್ಟೆಂಟ್, ಇಂಟರ್ವ್ಯೂ ಪ್ರಿಪೇರ್ ಆಗೋದು ಯಾವ ತರ. ನಿಮ್ಗೆ ಎಲ್ಲರೂ ಇಂಟರ್ವ್ಯೂ ಪ್ರಿಪೇರ್ ಆಗ್ತಾರೆ, ಎಲ್ಲರಿಗೂ ಎಲ್ಲ ಸ್ಟ್ರಾಟಜೀಸ್ ಗೊತ್ತಿರುತ್ತೆ. ಬಟ್ ಎಲ್ಲರಿಗಿಂತ ನೀವು ಡಿಫ್ರೆಂಟ್ ಅಂತ ಹೇಗೆ ತೋರಿಸ್ಕೊಳ್ಳೋದು, ಅದಕ್ಕೆ ಬೇಕಾಗಿರೋ ಪ್ರಾಜೆಕ್ಟ್ಸ್ ಮತ್ತೆ ಪೋರ್ಟ್ಫೋಲಿಯೋ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಗೆ ಒಬ್ಬ ಗುರು ಅನ್ನೋರು ಇರಬೇಕು. ನನಗೆಲ್ಲ ಗೊತ್ತು ಅನ್ನೋ ಒಂದು ಅಹಂನ ಬಿಟ್ಟು ಇಲ್ಲಿ ಕೆಲಸ ಮಾಡೋರ ಹತ್ರ ಮಾತಾಡಕ್ ಶುರು ಮಾಡ್ಬೇಕು. ಒಬ್ಬನ ಗುರು ಅಂತ ಕರ್ಕೊಂಡು ಅಥವಾ ಮೆಂಟರ್ ಅಂತ ಕರಿತೀವಿ, ಅವ್ರ ಹತ್ರ ತಿಳ್ಕೊಂಡು, ಸರ್ ನಾನು ಈ ತರ ಮಾಡ್ಬೇಕಂದ್ರೆ ನಾನು ಯಾವ ರೂಟಲ್ಲಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ನಿಮ್ಗೆ ಎಷ್ಟೊಂದು ಐಡಿಯಾಸ್ ಬರ್ತಾ ಹೋಗುತ್ತೆ. ಅವ್ರನ್ನ ಹುಡ್ಕೋದು ಹೇಗೆ, ಅವ್ರ ಜೊತೆ ನಾವು ಯಾವ ತರ 1-to-1 ಮೀಟಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ನೀವೇನೋ ಫ್ರೆಶರ್ ಆಗಿದ್ರೆ ಇಂಟರ್ನ್ಶಿಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಪಡೆಯೋದು ಯಾವ ತರ, ಅದನ್ನ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಐ ಟಿ ಇದ್ಮೇಲೆ ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಕೊನೆಗೆ ಇದೆಲ್ಲದ್ರದ್ದು ಒಂದು ಸಮ್ಮರಿ ನೋಡೋಣ. ಇದಿಷ್ಟು ಟಾಪಿಕ್ಸ್ ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಇದ್ದೀನಿ. ಮೊದಲನೇದಾಗಿ ಐ ಟಿ ಕೆಲಸದಲ್ಲಿ ಇರುವಂತಹ ವೇರಿಯಸ್ ಡಿಫ್ರೆಂಟ್ ಸೆಕ್ಟರ್ಸ್ ಅಥವಾ ಇಂಡಸ್ಟ್ರೀಸ್ ಯಾವುದು ಅಂತ ನೀವು ಮೇಜರ್ ಆಗಿ ನೋಡಿದ್ರೆ, ಮೊದಲನೇದಾಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ. ಯಾವುದೋ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡೋದು ಪ್ರೈಮರಿ ರೋಲ್ ಸಾಫ್ಟ್ವೇರ್ ಇಂಡಸ್ಟ್ರಿ ಅಂತಾನೆ ನೀವು ತಿಳ್ಕೊಂಡಿರ್ತೀರ. ಜೊತೆಗೆ ಅದಕ್ಕೆ ಅಂಗಸಂಸ್ಥೆಗಳ ತರ ಎಷ್ಟೊಂದು ವೇರಿಯಸ್ ಸೆಕ್ಟರ್ಸ್ ಇರುತ್ತೆ. ಒಂದು ಸೈಬರ್ ಸೆಕ್ಯೂರಿಟಿ ಇರುತ್ತೆ, ಮತ್ತೆ ಇವತ್ತಿನ ದಿನಗಳಲ್ಲಿ ಡೇಟಾ ಅನಾಲಿಸಿಸ್, ಕ್ಲೌಡ್ ಕಂಪ್ಯೂಟಿಂಗ್, ಜನರೇಟಿವ್ ಎ ಐ, ಇದೆಲ್ಲ ಎಮರ್ಜಿಂಗ್ ಅಥವಾ ನಿಶ್ ಸ್ಕಿಲ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು 10 ಲಕ್ಷ ಜನ ತಗೊಂಡ್ರೆ 1000ದಲ್ಲಿ ಈ ತರ ಸ್ಕಿಲ್ ಸೆಟ್ ಇರುವಂತ ಜನ ಸಿಗ್ತಾರೆ. ಸೊ ಅವ್ರನ್ನ ನಿಶ್ ಸ್ಕಿಲ್ ಸೆಟ್ ಅಂತ ಕರಿತೀವಿ. ಆದಷ್ಟು ಮುಂದಿನ ವರ್ಷಗಳಲ್ಲಿ ಯೂಸ್ ಆಗುವಂತ ಟೆಕ್ನಾಲಜಿನ ನಾವು ಇವಾಗ ಕಲ್ತ್ರೆ ನಮ್ಮ ಕೆರಿಯರ್ ಬೇಗ ಬೇಗ ಗ್ರೋ ಆಗತ್ತೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್, ಈ ಆಪರ್ಚುನಿಟೀಸ್ ತುಂಬಾ ಇದ್ದಾಗ ಫ್ರೆಶ್ ಟ್ಯಾಲೆಂಟ್ಗೆ ಯಾವಾಗ್ಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಫ್ರೆಶ್ ಟ್ಯಾಲೆಂಟ್ ಏನಂದ್ರೆ ಫ್ರೆಶರ್ಸ್ ಅಂತಾನೆ ಅನ್ಕೋಬೇಕು ಅಂತೇನಿಲ್ಲ. ಹೊಸ ಹೊಸ ಟೆಕ್ನಾಲಜಿ, ಹೊಸ ಹೊಸ ಸ್ಕಿಲ್ ಸೆಟ್ ಬರ್ತಾ ಇದ್ದಾಗ ಆ ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು ಹೊಸದ್ ಕಲ್ತಿಯಾರಾ ಇಲ್ವಾ ಅನ್ನೋದು ಕೂಡ ನೋಡ್ತಾ ಇರ್ತಾರೆ. ಎಸ್ಪೆಷಲಿ ಇಫ್ ಯು ಆರ್ ಕಮಿಂಗ್ ಔಟ್ ಆಫ್ ಕಾಲೇಜ್ ಅಲ್ಲ, ಅಂತವ್ರನ್ನ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಬೇಕಾಗಿರೋದು ನಿಮ್ಗೆ ಆ ಟೆಕ್ನಾಲಜಿ ಗೊತ್ತಾ, ಸ್ಕಿಲ್ ಸೆಟ್ ಗೊತ್ತಾ ಅನ್ನೋದಕ್ಕಿಂತ ನಿಮ್ ಲರ್ನಿಂಗ್ ಕೇಪಬಿಲಿಟಿ ಏನು, ನಿಮ್ ಆಟಿಟ್ಯೂಡ್ ಏನು, ಸ್ಕಿಲ್ ಸೆಟ್ ಏನು. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಸ್ಕಿಲ್ ಸೆಟ್ಸ್ ಚೇಂಜ್ ಆಗ್ತಾ ಇರುತ್ತೆ, ನೀವು ವರ್ಕ್ ಮಾಡುವಂತ ಸೆಕ್ಟರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಿಮ್ಗೆ ಆ ಅಪೆಟೈಟ್ ಅಂದ್ರೆ ಹಸುವಿದ್ಯಾ ಕಲಿಯೋದಕ್ಕೆ, ಮತ್ತೆ ಆಟಿಟ್ಯೂಡ್, ನಿಮ್ಗೆ ಏನಾರ ಹೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನಸ್ಥಿತಿನ ರೂಪಿಸ್ಕೊಳ್ಳುವಂತ ಛಲ ಇದೆಯಾ ಅನ್ನೋದು ಕೂಡ ನೋಡ್ತಾ ಇರ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಗೈಡೆನ್ಸ್. ಒಂದು ಕೆಲಸಕ್ಕೆ ಸೇರಿದ್ಮೇಲೆ ನನಗೆ ಈಗಲೂ ಜ್ಞಾಪಕ ಇದೆ, ಒಂದು ಕ್ಯಾಂಪಸ್ ಸೆಲೆಕ್ಷನ್ ಅಥವಾ ಫ್ರೆಶರ್ಸ್ ಅಂತ ಹೋದಾಗ ಒಂದು 500-600 ಜನ ಒಟ್ಟಿಗೆ ಸೇರ್ಕೊಂತೀವಿ ಅಂತ ಅನ್ಸುತ್ತೆ. ಬಟ್ ಒಂದು 5 ವರ್ಷ ಆದ್ಮೇಲೆ 10 ವರ್ಷ ಆದ್ಮೇಲೆ ನೀವು ಹಿಂದೆ ತಿರುಗಿ ನೋಡಿದ್ರೆ ಆ ಎಲ್ಲರೂ 500-600 ಜನ ನಿಮ್ ಜೊತೆ ಸೇರ್ಕೊಂಡಿರ್ತಾರಲ್ಲ, ಅವರೆಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಪೊಸಿಷನ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾಲರೀಸ್ ನ ತಗೊಂತಾ ಇರ್ತಾರೆ. ಯಾಕೆ? ಎಲ್ಲರೂ ಒಟ್ಟಿಗೆ ಒಂದೇ ಕೆಲಸದಿಂದಾನೇ ಶುರು ಮಾಡಿದ್ದು, ಎಲ್ಲರಿಗೂ ಒಂದೇ ಟ್ರೈನಿಂಗ್ಸೇ ಕೊಟ್ಟಿರ್ತಾರೆ. ಬಟ್ ದ ವೇ ದೇ ಹ್ಯಾವ್
ಗಾಟ್ ದ ಕೆರಿಯರ್ ಪಾತ್ ಅಲ್ಲ, ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಹೇಳ್ಬೋದು. ಅದು ಯಾವ ತರ ಆಯ್ತು? 10% ಲಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ, ನಾನು ಅದನ್ನ ಇಲ್ಲ ಅಂತ ಹೇಳಲ್ಲ. ಅದು ಬಿಟ್ಟು ಹಾರ್ಡ್ ವರ್ಕ್ ಅಥವಾ ಲಕ್ ನ ನೀವು ಯಾವ ತರ ನಿಮಗೆ ನೀವೇ ರೂಪಿಸ್ಕೋಬಹುದು ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮೆಂಟರ್ಶಿಪ್ ಮತ್ತೆ ಗೈಡೆನ್ಸ್ ಇರಬೇಕು. ನಿಮ್ ಸೀನಿಯರ್ಸ್ ಜೊತೆ ಆಗಲಿ ಅಥವಾ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಜೊತೆ ಆಗಲಿ, ಅಥವಾ ಇನ್ ಕಾಮನ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಷ್ಟೊಂದು ಜನ ಎಕ್ಸ್ಪರ್ಟ್ಸ್ ಲಾಟ್ ಆಫ್ ನಾಲೆಜ್ ನ ಫ್ರೀ ಆಗಿ ಹಂಚ್ಕೊಂತಾ ಇರ್ತಾರೆ. ಅವರ ಎಕ್ಸ್ಪೀರಿಯನ್ಸಸ್ ಇಂದ ಕೂಡ ನಾವು ಕಲಿಬಹುದು. ಎಲ್ಲಾ ತಪ್ಪು ನಾನೇ ಮಾಡಿ ಕಲಿತೀನಿ ಅನ್ನೋದು ಮೂರ್ಖತನ. ಬೇರೆಯವ್ರ ತಪ್ಪಿಂದ ಕೂಡ ನಾವು ಕಲಿಬಹುದಾ, ಅದರಿಂದ ಏನು ಪಾಠ ಇದೆ ಅನ್ನೋದನ್ನ ಯೋಚನೆ ಮಾಡಿ ಮುಂದುವರಿಯೋ ಕಡೆ ಗಮನ ಕೊಡ್ಬೇಕಾಗತ್ತೆ. ಯಾವ್ಯಾವ ಒಬ್ರು ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತೀವಿ ಅಂದ್ರೆ, ಒಂದು 3 ಮೇಜರ್ ಕೋರ್ ಸ್ಕಿಲ್ಸ್ ಬೇಕು. ಅಂದ್ರೆ ಪ್ರೈಮರಿ ಆಗಿ ಟೆಕ್ನಿಕಲ್ ಸ್ಕಿಲ್ಸ್ ಬೇಕೇ ಬೇಕು. ಈ ಟೆಕ್ನಿಕಲ್ ಸ್ಕಿಲ್ ಅಲ್ಲಿ ಯಾವ ತರ ಟೆಕ್ನಿಕಲ್ ಸ್ಕಿಲ್ ಬೇಕು ಅನ್ನೋದು ನೀವು ಯಾವ ರೋಲ್ ಆಯ್ಕೆ ಮಾಡ್ಕೊಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪೈಥಾನ್ ಬೇಕಾ, ಜಾವಾ ಬೇಕಾ, ಜಾವಾ ಸ್ಕ್ರಿಪ್ಟ್, ಕ್ಲೌಡ್ ಟೆಕ್ನಾಲಜೀಸ್, ಡೇಟಾಬೇಸ್, ಎವ್ರಿ ಟೆಕ್ನಾಲಜಿ ಹ್ಯಾಸ್ ಇಟ್ಸ್ ಓನ್ ಎಕ್ಸ್ಪರ್ಟ್ಸ್. ಇವಾಗ ನೀವು ಡಾಕ್ಟರ್ ಹತ್ರ ಹೋದ್ರೆ ಎಲ್ಲ ಒಂದೊಂದು ಅಂಗಕ್ಕೆ ಒಬ್ಬೊಬ್ರು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಎಲ್ಲರೂ ಇದ್ದಂಗೆ, ಜೊತೆಗೆ ಜನರಲ್ ಡಾಕ್ಟರ್ಸ್ ಇರ್ತಾರೆ. ಅದೇ ತರ ಇವಾಗ ಐ ಟಿ ಇಂಡಸ್ಟ್ರಿ ಆಗೋಗಿದೆ. ಎವ್ರಿ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ಸ್ ಬೇಕು, ಎವ್ರಿ ಫೀಲ್ಡ್ ಅಲ್ಲಿ ಡೀಟೈಲ್ ಆಗಿ ಗೊತ್ತಿರುವಂತ ರಿಸೋರ್ಸಸ್ ಬೇಕಾಗುತ್ತೆ. ಜೊತೆಗೆ ಎಲ್ಲದನ್ನು ಕನೆಕ್ಟ್ ಮಾಡುವಂತ ರಿಸೋರ್ಸಸ್ ಕೂಡ ಬೇಕಾಗುತ್ತೆ. ಅಂದ್ರೆ ಇವಾಗ ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ ಮಿಡ್ಲ್ ವೇರ್ ಎಲ್ಲ ಇದೆ, ಎಲ್ಲಾನು ತಿಳ್ಕೊಂಡಿರುವಂತ ಆರ್ಕಿಟೆಕ್ಟ್ಸ್ ಕೂಡ ಬೇಕಾಗ್ತಾರೆ ಇನ್ ವೇರಿಯಸ್ ಡಿಫರೆಂಟ್ ಡೆಪ್ತ್ ಅಂಡ್ ಬ್ರೆಡ್. ಸೊ ಟೆಕ್ನಿಕಲ್ ಸ್ಕಿಲ್ಸ್ ಬೇಸ್ಡ್ ಆನ್ ದ ರೋಲ್ ವಾಟ್ ಯು ಆರ್ ಸೆಲೆಕ್ಟಿಂಗ್, ಅದನ್ನ ಕಲ್ತ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಓಕೆ, ಆಮೇಲೆ ಟೆಕ್ನಿಕಲ್ ಸ್ಕಿಲ್ ಒಂದೇ ಒಂದು ಇದ್ರೆ ಸಾಕಾ? ಇಲ್ಲ, ಸಾಫ್ಟ್ ಸ್ಕಿಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಐ ಟಿ ಇಂಡಸ್ಟ್ರಿ ಬಂದ್ಬಿಟ್ಟು ನೀವು ವೇರಿಯಸ್ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಜೊತೆ ಕೆಲಸ ಮಾಡೋಕೆ. ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರೋಕ್ಕಾಗಲ್ಲ. ನಿಮ್ ಜೊತೆ ಒಂದು ಟೀಮ್ ಇರುತ್ತೆ. ಆ ಟೀಮ್ ಬೇರೆ ಡಿಫ್ರೆಂಟ್ ವೆಂಡರ್ಸ್, ಅಂದ್ರೆ ನೀವು ಒಂದು ಕಂಪನಿ ಎ ಇಂದ ಕೆಲಸ ಮಾಡ್ತಾ ಇದ್ರೆ ಬೇರೆ ಕಂಪನಿ ಬಿ ಮತ್ತೆ ಸಿ ಕೂಡ ಒಂದೇ ಪ್ರಾಜೆಕ್ಟ್ಗೆ ವರ್ಕ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ನೀವು ಕ್ಲೈಂಟ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ, ಆಮೇಲೆ ಇವರೆಲ್ಲರೂ ಒಂದೇ ಲೊಕೇಶನ್ ಕೂತ್ಕೊಂಡು ಮಾತಾಡ್ತಾರೆ ಅನ್ನೋಕ್ಕಲ್ಲ, ವೇರಿಯಸ್ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಮತ್ತೆ ಅವರ ಕಲ್ಚರ್ಸ್ ಚೇಂಜ್ ಆಗಿರುತ್ತೆ. ಕೆಲವರು ಫಾರಿನ್ ಅಂದ್ರೆ ಭಾರತ ಬಿಟ್ಟು ಬೇರೆ ಕಡೆಯಿಂದ ಕೆಲಸ ಮಾಡ್ತಾ ಇರ್ಬೋದು. ಅವ್ರು ಬೆಳೆದ್ ಬಂದ ರೀತಿ, ಅವ್ರ ಕಲ್ಚರ್, ಅವ್ರ ವೇ ಆಫ್ ಟಾಕಿಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲಾರನ್ನೂ ಕೂಡಿಸ್ಕೊಂಡು ಕೆಲಸ ತೆಗೆದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಡಿಫಿಕಲ್ಟ್ ಸ್ಕಿಲ್ ಅಂತ ನಾನು ಹೇಳ್ತೀನಿ. ಅದನ್ನ ನೀವು ಕಲ್ತ್ಕೊಂತ ಹೋಗ್ಬೇಕು. ಅಂದ್ರೆ ಏನ್ ಸಾಫ್ಟ್ ಸ್ಕಿಲ್ಸ್? ಫಸ್ಟ್ ನಾನು ಹೇಳಿದೆ ಕಮ್ಯುನಿಕೇಶನ್, ಜೊತೆಗೆ ಟೀಮ್ ವರ್ಕ್. ನಾನ್ ದೊಡ್ಡ ದಾದಾ, ನಾನೆಲ್ಲ ನಾನೇ ಮಾಡ್ಬಿಡ್ತೀನಿ ಇರ್ಬೋದಪ್ಪ, ಬಟ್ ನೀನು ಒಂದು ಇಕೋಸಿಸ್ಟಮ್, ಒಂದು ಟೀಮ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಬೇರೆಯವರ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ತಿಳ್ಕೊಂಡು ಅವ್ರ ತಕ್ಕ ಹಾಗೆ ವರ್ಕ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಡಾಪ್ಟಬಿಲಿಟಿ, ಯಾವ್ದೋ ಒಂದ್ ಕಲ್ತ್ ಬಿಟ್ಟಿದೀನಿ ನಾನು ಇದರಲ್ಲೇ ಇದ್ಬಿಡ್ತೀನಿ ಅನ್ನೋ ಕಾಲ. ಒಂದು 3 ವಾರನೋ 3 ತಿಂಗಳು ಆದ್ಮೇಲೆ ಬೇರೆ ಕೆಲಸ ಬಂತು ಅಂದ್ರೆ ಅದಕ್ಕೆ ತಕ್ಕಂಗೆ ಅಡಾಪ್ಟ್ ಆಗ್ಬೇಕು, ಆ ಚಾಲೆಂಜಸ್ ನ ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಲ್ಲರೂ ಕೇಳೋದೇನಂದ್ರೆ, ನೀನ್ ಯಾವ ಟೆಕ್ನಾಲಜಿ ಮಾಡ್ತಾ ಇದೆಯಾ, ನೀನ್ ಏನ್ ಯೂಸ್ ಮಾಡ್ತಾ ಇದೆಯಾ ಅನ್ನೋದನ್ನ, ನನಗಿರುವಂತ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದೆಯಾ ಅನ್ನೋದೇ ಇಂಪಾರ್ಟೆಂಟ್ ಸ್ಕಿಲ್ ಆಗುತ್ತೆ. ಸೊ ಅದನ್ನ ಡೆವಲಪ್ ಮಾಡ್ತಾ ಹೋಗೋದು. ನೀವು ಗೊತ್ತಿರತ್ತೆ, ಕ್ಯಾಂಪಸ್ ಸೆಲೆಕ್ಷನ್ಸ್ ಎಲ್ಲ ಬಂದ್ರೆ ಟೆಕ್ನಿಕಲ್ ಗಿಂತ ಫಸ್ಟ್ ರೌಂಡ್ ಅಲ್ಲೆಲ್ಲ ಲಾಜಿಕಲ್ ರೀಸನಿಂಗ್, ಆಪ್ಟಿಟ್ಯೂಡ್ ರೌಂಡ್ಸ್ ಎಲ್ಲ ಇರುತ್ತೆ. ಅವಾಗ ನಿಮ್ಗೆ ಅನ್ಸಿರುತ್ತೆ, ಏನ್ ಗುರು ಇದೆಲ್ಲ ಕೇಳ್ತಾರೆ, ಇದರಿಂದ ಏನ್ ಪ್ರಯೋಜನ ಅಂತ. ಬಟ್ ಅಲ್ಲಿರುವಂತ ಲಾಜಿಕ್ ಎಲ್ಲ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ಇದೆಲ್ಲ ಸಾಫ್ಟ್ವೇರ್, ಇದೆಲ್ಲ ಟೆಕ್ನಾಲಜಿ ಬೇಕಾಗಿರೋದು. ಸೊ ಅಲ್ಟಿಮೇಟ್ ಆಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ನೀವು ತಿಳ್ಕೊಂಡು ಅದನ್ನ ಬ್ರೇಕ್ ಡೌನ್ ಮಾಡಿ ಯಾವ ಟೆಕ್ನಾಲಜಿ ಯಾವ ಟೂಲ್ಸ್ ಯೂಸ್ ಮಾಡಿದೆ ಅಂತ ಮ್ಯಾಪ್ ಮಾಡ್ತಾ ಹೋದ್ರೆ, ಯು ವುಡ್ ಬಿ ಎ ಗ್ರೇಟ್ ಡೆವಲಪರ್ ಅಥವಾ ಗ್ರೇಟ್ ಟೀಮ್ ಮೆಂಬರ್ ಅಥವಾ ಗ್ರೇಟ್ ಆರ್ಕಿಟೆಕ್ಟ್ ಅಂತಾನೆ ನಾನು ಹೇಳ್ಬೋದು. ಟೆಕ್ನಿಕಲ್ ಸ್ಕಿಲ್ಸ್ ಆಯ್ತು, ಸಾಫ್ಟ್ ಸ್ಕಿಲ್ ಆಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ನೀವು ವರ್ಕ್ ಮಾಡುವಂತ ಲೈನ್ ಆಫ್ ಬಿಸ್ನೆಸ್ ಅಥವಾ ಲೈನ್ ಆಫ್ ಟೆಕ್ನಾಲಜಿಲಿ ರಿಲೆವೆಂಟ್ ಸರ್ಟಿಫಿಕೇಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಯಾವ್ದೋ ಕ್ಲೌಡ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ ಅಂದ್ರೆ, ಕ್ಲೌಡ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಇದೆ. ಅಜೂರ್ ಇದೆ, AWS ಇದೆ, GCP ಇದೆ. ಇದ್ರಲ್ಲಿ ಯಾವ್ದಾರ ಒಂದು ಆಯ್ಕೆ ಮಾಡ್ಕೊಂಡು ವರ್ಕ್ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಸರ್ಟಿಫಿಕೇಶನ್ಸ್ ಅಂತ ಕೊಡ್ತಾರೆ. ಯಾಕೆ ಸರ್ಟಿಫಿಕೇಶನ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ನನಗೆ ಕೆಲಸಕ್ಕೆ ಬೇಕಾಗಿರೋದು ಒಂದು 20% ಅಥವಾ 30% ಆಫ್ ಓವರ್ ಆಲ್ ಇನ್ಫಾರ್ಮೇಶನ್. ಅಂದ್ರೆ ನೀವು ಸರ್ಟಿಫಿಕೇಶನ್ ಮಾಡಿದಾಗ ಸಿಸ್ಟಮೆಟಿಕ್ ಆಗಿ ಓದ್ತೀರಾ. ಆ ಟೆಕ್ನಾಲಜಿ ಯಾವ್ದಕ್ಕೋಸ್ಕರ ಈ ಟೆಕ್ನಾಲಜಿ ಫಸ್ಟ್ ಆಫ್ ಆಲ್ ಬಂತು, ಇದು ಯಾವ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಈ ಟೆಕ್ನಾಲಜಿ ಬಂತು, ಅದರಲ್ಲಿ ಇರುವಂತ ವೇರಿಯಸ್ ಸರ್ವಿಸಸ್ ಏನು, ಅದನ್ನ ಕಾನ್ಫಿಗರ್ ಮಾಡೋದು ಹೇಗೆ, ಮತ್ತೆ ಆ ಇದ್ರ ಕಾಂಪಿಟೇಟರ್ಸ್ ಯಾರು, ಇದ್ರ ಡಿಫ್ರೆನ್ಸಸ್ ಏನು ಅಂತ ಎಲ್ಲ ಥಿಯರಿಟಿಕಲ್ ಆಗಿ ಕಲಿತಾ ಹೋಗ್ತೀರಾ. ನಾಳೆ ಒಂದು ಪ್ರಾಬ್ಲಮ್ ಅಂತ ಬಂದಾಗ ದೆನ್ ಯು ವುಡ್ ಬಿ ಮೋರ್ ಇನ್ಫಾರ್ಮ್ಡ್. ನಿಮಗೆ ಮುಂಚಿತವಾಗಿ ಗೊತ್ತಾಗಿರುತ್ತೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನೀವು ಇದೆಲ್ಲ ಟೆಕ್ನಾಲಜೀಸ್ ಯೂಸ್ ಮಾಡಬಹುದು ಅಥವಾ ಇದೆಲ್ಲ ಸರ್ವಿಸಸ್ ಯೂಸ್ ಮಾಡಬಹುದು, ಇದು ಇದಕ್ಕೆ ಅಡ್ವಾಂಟೇಜ್ ಇದೆ ಅನ್ನೋದು. ದಿಸ್ ಇಸ್ ಕಾಲ್ಡ್ ಎಸ್ ಟ್ರೇಡ್ ಆಫ್ಸ್. ಯಾಕಂದ್ರೆ ಎಲ್ಲಾ ಪ್ರಾಬ್ಲಮ್ನು ಎಲ್ಲಾ ತರನು ಸಾಲ್ವ್ ಮಾಡೋದು ಒಂದೇ ಒಂದು ಟೂಲ್ ನಿಜವಾಗ್ಲೂ ಹುಡುಕ ತುಂಬಾ ಕಷ್ಟ. ಮಾರ್ಕೆಟ್ ಅಲ್ಲಿ ಎನ್ ನಂಬರ್ ಆಫ್ ಟೂಲ್ಸ್ ಇರುತ್ತೆ, ಅದಕ್ಕೆ ಅದರದಾದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಬಟ್ ನಿಮ್ಮ ಕ್ಲೈಂಟ್ ಅಂದ್ರೆ ಯಾರು ದುಡ್ಡು ಕೊಡ್ತಾ ಇರ್ತಾರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ, ಅವ್ರಿಗೆ ಬೇಕಾಗಿರುವಂತ ಸೊಲ್ಯೂಷನ್ ಯಾವುದು ಅಂತ ಆಯ್ಕೆ ಮಾಡೋದು ತುಂಬಾ ಕಷ್ಟ. ಅದನ್ನ ಆಯ್ಕೆ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಈ ರಿಲೆವೆಂಟ್ ಸರ್ಟಿಫಿಕೇಶನ್. ಯಾಕಂದ್ರೆ ನಿಮಗೆ ಹೆಚ್ಚೆಚ್ಚು ತಿಳ್ಕೊಂಡಷ್ಟು ನೀವು ಡಿಸಿಷನ್ ತಗೊಳ್ಳೋದು ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಒಂದು ಐಟಿಲ್ ಕೆಲಸ ಮಾಡೋಕಂದ್ರೆ 3 ಇಂಪಾರ್ಟೆಂಟ್ ಸ್ಟ್ರೀಮ್ಸ್ ಆಗಿ ಇಟ್ಕೊಂಡು, ಒಂದು ಟೆಕ್ನಿಕಲ್ ಸ್ಕಿಲ್ಸ್, ಅದು ಬೇಕೇ ಬೇಕು. ಇಟ್ಸ್ ಲೈಕ್ ಬ್ರೆಡ್ ಅಂಡ್ ಬೆಟರ್, ಅದು ಇದ್ರೇನೆ ಮುಂದೆ ಅವ್ರಿಗೆ ಸಾಧ್ಯ. ನೆಕ್ಸ್ಟ್ ಸಾಫ್ಟ್ ಸ್ಕಿಲ್ಸ್, ಅದೊಂದಿದ್ರೆ ಸಾಕಾ? ಟೆಕ್ನಿಕಲ್ ಇಲ್ಲ, ನೀವು ಟೀಮ್ ಜೊತೆ ವರ್ಕ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಡೆವಲಪ್. ಜೊತೆಗೆ ಡೇ ಇನ್ ಡೇ ಔಟ್ ನೀವು ರಿಲೆವೆಂಟ್ ಆಗಿರಬೇಕು ಇಂಡಸ್ಟ್ರಿಲಿ. ಅಂದ್ರೆ ಹೊಸ ಹೊಸದ್ ಬರ್ತಾ ಇರ್ತದೆ, ಅದನ್ನೆಲ್ಲ ಕಲಿತಾರೆ. ಹೇಗೆ ಕಲಿತೀರಾ, ಹೇಗೆ ವ್ಯಾಲಿಡೇಟ್ ಮಾಡ್ಕೊಂತೀರಾ ಅಂದ್ರೆ ಈ ತರ ಸರ್ಟಿಫಿಕೇಶನ್ಸ್ ನ ಮಾಡೋದ್ರ ಮುಖಾಂತರ. ನಾನೆಲ್ಲ ಕಲ್ತಿದ್ದೀನಿ, ಎಲ್ಲ ಓಕೆ, ವಾಟ್ ನೆಕ್ಸ್ಟ್ ಅಂತ ಅಂದ್ರೆ ಇಂಪಾರ್ಟೆಂಟ್ ಆಗಿರೋದು ಒಂದು ಇಂಪ್ರೆಸಿವ್ ರೆಸ್ಯೂಮೆನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವತ್ತಿನ ದಿನದಲ್ಲಿ ರೆಸ್ಯೂಮೆನ ಬಿಲ್ಡ್ ಮಾಡೋಕ್ಕೆ ವೇರಿಯಸ್ ಡಿಫ್ರೆಂಟ್ ಪೋರ್ಟಲ್ಸ್ ಕೂಡ ಬಂದಿದೆ, ಅಥವಾ ಟೆಂಪ್ಲೇಟ್ಸ್ ಕೂಡ ಸಿಗುತ್ತೆ. ಆದಷ್ಟು ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವೇ ಒಂದು ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಒಪ್ಪುವಂತ ಒಂದು ರೆಸ್ಯೂಮೆನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡಿ.
ರೆಸ್ಯೂಮೆ ಮಾಡ್ಬೇಕಾದ್ರೆ ಎಷ್ಟೊಂದು ಜನ ನಾನು ಗಮನಿಸಿರೋದು ಏನಂದ್ರೆ ಸುಮ್ಮನೆ ಬೇಕಾಬಿಟ್ಟಿ ಮಾಡೋ ತರ ಮಾಡ್ತಾರೆ. ಇಲ್ಲ, ಇದಕ್ಕೆ ನೀವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ನಂಗೆಲ್ಲ ಗೊತ್ತಲ್ಲ, ಅವ್ರು ಕೇಳಿದಾಗ ಹೇಳ್ತೀನಿ ಬಿಡು. ಗುರು, ನಿನ್ನ ಫಸ್ಟ್ ಆಫ್ ಆಲ್ ಆ ಇಂಟರ್ವ್ಯೂ ಕರಿಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂದ್ರೆ ಅವರು ನೋಡೋದೇ ರೆಸ್ಯೂಮೆ ಅಥವಾ ಒನ್ ಪೇಜರ್ ಡಾಕ್ಯುಮೆಂಟ್. ಅದ್ರಲ್ಲೇ ನೀವು ಇಂಪ್ರೆಸ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಕೂರ್ಸ್ ಮಾತಾಡ್ಸೋದೇ ಇಲ್ಲ. ನೀವು ಎಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ರು ಅದು ಆಚೆ ಬರಕ್ಕೆ ಅವಕಾಶನೇ ಸಿಗಲ್ಲ. ಆಮೇಲೆ ಇವತ್ತಿನ ದಿನದಲ್ಲಿ ಲಾಟ್ ಆಫ್ ಆಟೋಮೇಟೆಡ್ ಟೂಲ್ಸ್ ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಟು ಸ್ಕ್ರೀನ್ ದ ರೆಸ್ಯೂಮೇಸ್. ಯಾಕಂದ್ರೆ ಒಂದ್ ಜಾಬ್ಗೆ ಒಂದು 10,000 ಅಪ್ಲಿಕೇಶನ್ಸ್ ಬಂದ್ರೆ 10,000 ಮ್ಯಾನ್ಯುಯಲ್ ಆಗಿ ಯಾರು ಕೂತ್ಕೊಂಡು ನೋಡಕ್ಕಾಗಲ್ಲ. ಸೊ ಆಟೋಮೇಟೆಡ್ ಪ್ರೊಸೆಸ್ ಕೊಡ್ತಾರೆ, ಅದರಲ್ಲಿ ಕೆಲವೊಂದು ಕೀವರ್ಡ್ಸ್ ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಅದಿದ್ರೆ ಮಾತ್ರ ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಆಗಿ ನೆಕ್ಸ್ಟ್ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಬರುತ್ತೆ. ಸೊ ನಿಮ್ ರೆಸ್ಯೂಮೇಲಿ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ ನ ಆಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಕ್ಲಿಯರ್ ಆಗಿ ಹೆಡಿಂಗ್ಸ್ ಎಲ್ಲ ಸ್ಪೆಸಿಫೈ ಮಾಡಬೇಕು. ಇಟ್ಸ್ ಲೈಕ್ ಎ ವೆರಿ ಬೇಸಿಕ್ ಜಾಬ್. ನೀವು ಮಾಡ್ತಾ ಇದ್ದಾಗ ಪ್ರೆಸೆಂಟೇಬಲ್ ವೇ ಅಲ್ಲಿ ಕೊಡ್ಬೇಕಾಗುತ್ತೆ. ಮತ್ತೆ ಒಂದೇ ಒಂದು ರೆಸ್ಯೂಮೆ ಪ್ರಿಪೇರ್ ಮಾಡ್ಬಿಟ್ಟು ಎಲ್ಲ ಕೆಲಸಕ್ಕೂ ಅದನ್ನೇ ಅಪ್ಲೈ ಮಾಡೋದು ಅಂತ ತಪ್ಪು ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ನಿಮ್ ರೆಸ್ಯೂಮೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಪ್ರಿಪೇರ್ ಮಾಡೋ ಟೈಮ್ ಇಲ್ಲ ಅಂದ್ರೆ ಆ ಕೆಲಸ ಕೊಡೋನ್ಗೆ ಅದ್ರ ಅವಶ್ಯಕತೆನೇ ಇಲ್ಲ ಅಲ್ವಾ. ಸೊ ನೀವು 5 ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಕೇಳಿರುವಂತ ಸ್ಕಿಲ್ ಸೆಟ್ ಏನು, ಆ ಜಾಬ್ ಡಿಸ್ಕ್ರಿಪ್ಷನ್ ಏನು, ಅದಕ್ಕೆ ತಕ್ಕ ಹಾಗೆ ನಿಮ್ ರೆಸ್ಯೂಮೆನ ಫೈನ್ ಟ್ಯೂನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಜಾಬ್ ಅಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮೇಲೆ ತುಂಬಾ ಎಂಫಸೈಸ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತು ಅಂದ್ರೆ ನಿಮ್ ರೆಸ್ಯೂಮ್ ಮೇಲೆ ಅದ್ರ ಬಗ್ಗೆ ಹೈಲೈಟ್ ಮಾಡಿ. ಅದಕ್ಕೆ ಬೇಕಾಗಿರುವಂತ ಸರ್ಟಿಫಿಕೇಶನ್ಸ್ ಏನ್ ಮಾಡಿದ್ರಾ ಅದನ್ನ ಹೈಲೈಟ್ ಮಾಡ್ತಾ ಹೋಗಿ. ಅದೇ ಜಾಬ್ ಅಲ್ಲಿ ಡೇಟಾ ಬೇಸ್ ರಿಲೇಟೆಡ್ ರೋಲ್ ತುಂಬಾ ಇಂಪಾರ್ಟೆಂಟ್ ಅಂದಾಗ ನಿಮ್ ಡೇಟಾ ಬೇಸ್ ಸ್ಕಿಲ್ ಸೆಟ್ ನ ಹೈಲೈಟ್ ಮಾಡಿ. ಸೊ ನಿಮ್ ಸ್ಕಿಲ್ ಸೆಟ್ ಎಲ್ಲ ಗೊತ್ತಿರುತ್ತೆ ಸರಿ, ಬಟ್ ಎಲ್ಲದನ್ನು ಎಲ್ಲ ಹಾಕೋದಕ್ಕೆ ದಿಸ್ ಇಸ್ ನಾಟ್ ಲೈಕ್ ಎ ಪ್ರಾಜೆಕ್ಟ್ ಥೀಸಿಸ್ ಅಥವಾ ಪೇಪರ್ ವೇರ್ ಯು ಡಾಕ್ಯುಮೆಂಟ್ ಎವ್ರಿಥಿಂಗ್. ಅದ್ರಲ್ಲಿ ಹೈಲೈಟ್ಸ್ ಹಾಕ್ಬೇಕಲ್ವಾ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಜಾಬ್ ಡಿಸ್ಕ್ರಿಪ್ಷನ್ಗೆ ಏನ್ ಕೇಳಿದ್ದಾರೆ ಅದನ್ನ ಆಡ್ ಮಾಡ್ತಾ ಹೋಗೋದು, ಅದಕ್ಕೆ ಸಿಂಕ್ ಆಗಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ತಪ್ಪು ನಾನು ನೋಡಿರೋದು ಏನಂದ್ರೆ ಎಷ್ಟೊಂದು ಜನ ಜಾಬ್ ಡಿಸ್ಕ್ರಿಪ್ಷನ್ 100% ಮ್ಯಾಚ್ ಆದ್ರೆ ಮಾತ್ರ ಜಾಬ್ ಅಪ್ಲೈ ಮಾಡಕ್ ಹೋಗ್ತಾರೆ. ಆ ತಪ್ಪು ಮಾಡಬಾರ್ದು. ಯಾಕಂದ್ರೆ ಎಲ್ಲಾನು ಎಲ್ಲರಿಗೂ ಗೊತ್ತಿರಲ್ಲ. ಆನ್ ದ ಜಾಬ್ ಕೂಡ ಕಲಿಯುವಂತ ತುಂಬಾ ಇರುತ್ತೆ. ಸೊ ಇವನ್ ಇಫ್ ಇಟ್ ಮ್ಯಾಚಸ್ 70 to 80% ಆಫ್ ಯುವರ್ ಸ್ಕಿಲ್ ಸೆಟ್. ಇವಾಗ ಒಂದು ಜಾಬ್ ಅಲ್ಲಿ 10 ಪಾಯಿಂಟ್ ಹಾಕಿರ್ತಾರೆ, ಗುರು ನೀನು ಈ ಕೆಲಸಕ್ಕೆ ಸೇರ್ಕೊಂಡ್ರೆ ಈ 10 ಕೆಲಸ 10 ವಿಷಯಗಳು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ದಿನದಿಂದ ದಿನಕ್ಕೆ ನಾನು ಇದನ್ನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ನಂಗೆ 10 ಬರಲ್ಲ, ಬರೀ 6 ಬರುತ್ತೆ 7 ಬರುತ್ತೆ ಅಂತ ಕೆಲ್ಸಕ್ಕೆ ಅಪ್ಲೈ ಮಾಡಲ್ಲ ಎಷ್ಟೊಂದು ಜನ. ಆ ತಪ್ಪು ನೀವು ಮಾಡಬೇಡಿ. 6 ಇಂದ 7 ಗೊತ್ತಿರೋ ಅಪ್ಲೈ ಮಾಡಿ. ಯಾಕಂದ್ರೆ ನಿಮ್ ಅಲ್ಲಿ ಆನ್ ದ ಜಾಬ್ ಕಲಿಯೋಕೆ ಕೂಡ ನಿಮ್ಗೆ ಅವಕಾಶ ಇರುತ್ತೆ. ಬಟ್ ಆಲ್ ಯು ಶುಡ್ ಹ್ಯಾವ್ ಇಸ್ ದಟ್ ಓಪನ್ ಮೈಂಡ್ ಸೆಟ್. ನಾನು ಕಲಿತೀನಿ, ನಾನು ಮಾಡ್ತೀನಿ ಅನ್ನೋ ಒಂದು ಛಲ ಇರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟು, ನೀವು ಫ್ರೆಶರ್ಸ್ ಆಗಿದ್ರೆ ನೀವೇ ಓನ್ ಪ್ರಾಜೆಕ್ಟ್ ಮುಂದೆ ನಾನು ಹೇಳ್ತೀನಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು ಹೇಗೆ ಅಂತ. ಅಕಸ್ಮಾತ್ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರು ಅಂದ್ರೆ ಅದರ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಮಾಡಿದ್ರೆ ಅಲ್ಲಿ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ ಮತ್ತೆ ಏನ್ ಟೆಕ್ನಾಲಜಿ ಅಥವಾ ಸರ್ವಿಸಸ್ ಯೂಸ್ ಮಾಡಿದ್ರಿ, ನಿಮ್ ರೋಲ್ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಡಾಕ್ಯುಮೆಂಟ್ ಮಾಡಿ. ಯಾಕಂದ್ರೆ ಕೆಲವೊಂದ್ ಕಡೆ ಯು ಮೇ ಬಿ ಎ ಟೀಮ್ ಮೆಂಬರ್ ಇನ್ ಎ ಟೀಮ್ ಆಫ್ 10 ಪೀಪಲ್. 10 ಜನದಲ್ಲಿ ನೀವು ಒಬ್ಬರಾಗಿ ಕೆಲಸ ಮಾಡಿರ್ತೀರಾ. ಕೆಲವೊಂದ್ ಕಡೆ 4 ಜನ ಇದ್ದಾಗ ನೀವೇ ಲೀಡ್ ಮಾಡಿರ್ತೀರಾ. ಸೊ ನಿಮ್ ರೋಲ್ ಏನು, ದಿನದಿಂದ ದಿನಕ್ಕೆ ನೀನೇನ್ ಮಾಡ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಂತ ಕಲೆನ ರೂಢಿಸ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಇತ್ತು ಅದನ್ನ ಯಾವ ತರ ಸಾಲ್ವ್ ಮಾಡಿದ್ರಿ ಅನ್ನೋದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಎಷ್ಟೊಂದು ಜನ ನಾನು ಗಮನಿಸಿರೋದು ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡಿದಾಗ ನನ್ನ ಕೆಲಸ ಆಯ್ತು, ನಾನು ಇದು ಮಾಡ್ತಾ ಇದ್ದೆ, ಏನ್ ಮಾಡ್ತಾ ಇದ್ದಪ್ಪ ಒಂದು ಪೈಥಾನ್ ಕೋಡ್ ಬರೀತದೆ. ಪೈಥಾನ್ ಕೋಡ್ ಎಲ್ಲಿ ಯೂಸ್ ಆಗ್ತಾ ಇತ್ತು, ಏನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇತ್ತು ಬೇಕಾಗಿಲ್ಲ. ಆ ಬಿಗ್ಗರ್ ಪಿಕ್ಚರ್ ನ ತಿಳ್ಕೊಂಡವನೇ ಇಂಟರ್ವ್ಯೂಸ್ ಅಲ್ಲಿ ಚೆನ್ನಾಗಿ ಮಾತಾಡಕ್ಕೆ ಅವಕಾಶ ಆಗುತ್ತೆ. ಸೊ ನಿಮ್ದು ಏನೇ ಕೆಲಸ ಇದ್ರು ಅದು ಯಾವ ತರ ಎಂಡ್ ಯೂಸರ್ಗೆ ಎಫೆಕ್ಟ್ ಆಗ್ತಾ ಇದೆ, ನಾನ್ ಮಾಡ್ತಾ ಇರುವಂತ ಈ ಕೋಡ್ ಎಲ್ಲಿ ಪ್ಲೇಸ್ ಆಗುತ್ತೆ, ಯಾವ ತರ ಯೂಸ್ ಆಗುತ್ತೆ, ಮತ್ತೆ ಆ ಕಡೆ ಈ ಕಡೆ ಒಂದೆರಡು ಸಿಸ್ಟಮ್ಸ್ ಇದ್ರೆ ಆ ಸಿಸ್ಟಮ್ಸ್ ನ ಬಗ್ಗೆ ತಿಳ್ಕೊಳ್ಳೋದು ಕೂಡ ಕಲ್ತ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಎಸ್ 30,000 feet ವ್ಯೂ ಅಂತ ಕರಿತೀವಿ. ಏನಂದ್ರೆ ಮೇಲಿಂದ ನೋಡಿದಾಗ 1-2 ಲೈನ್ ಅಲ್ಲಿ ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳಪ್ಪ ಅನ್ನೋದನ್ನ ನೀವು ರೂಢಿಸ್ಕೊಂತ ಹೋಗ್ಬೇಕು. ಯಾರು ನೀನ್ ಏನ್ ಕೆಲಸ ಮಾಡ್ತಾ ಇದ್ಯಾ, ಒಂದು 2 ನಿಮಿಷ ಕೊಡ್ತೀನಿ ಮಾತಾಡು ಅಂದ್ರೆ ನೀವು ಪ್ರಿಪೇರ್ ಆಗಿರ್ಬೇಕು. ತಕ್ಷಣ ಏನೇನೋ ಹೇಳಕ್ಕೆ ಹೋಗ್ಬಾರ್ದು. ಆಲ್ವೇಸ್ ನನ್ನ ಪ್ರಾಜೆಕ್ಟ್ ಅಲ್ಲಿ ನನ್ನ ರೋಲ್ ಏನು, ನನ್ನ ಪ್ರಾಜೆಕ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ, ಇದು ಹೇಗೆ ರಿಯಲ್ ವರ್ಲ್ಡ್ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳಿ. ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಕವರ್ ಲೆಟರ್ ನ ನೀವು ಕ್ರಿಯೇಟ್ ಮಾಡಲೇಬೇಕು. ಕವರ್ ಲೆಟರ್ ಏನಂದ್ರೆ ನೀವು ಯಾರು, ಯಾತಿಗೋಸ್ಕರ ಈ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಇದು ಹೇಗೆ ಮ್ಯಾಚ್ ಆಗುತ್ತೆ ಅನ್ನೋ ತರ ಕೊಡುವಂತ ಒಂದು ಅಬ್ಸ್ಟ್ರಾಕ್ಟ್ ಇನ್ಫಾರ್ಮೇಶನ್ ಲೆಟರ್ ಅಂತ ಹೇಳ್ಬೋದು. ಆಮೇಲೆ ಯಾರಿಗೆ ಬರಿತಾ ಇದ್ದೀರಾ ಲೆಟರ್ ಅವ್ರ ರಿಲೇಟೆಡ್ ಸ್ವಲ್ಪ ಪರ್ಸನಲೈಸ್ ಮಾಡಿ ಬರೆದ್ರೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಯಾಕೆ ಈ ಕೆಲಸ ಬೇಕು, ನೀವು ಇಲ್ಲಿ ಬಂದ್ರೆ ಏನ್ ಚೇಂಜಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆನೂ ಕೂಡ ಹೈಲೈಟ್ ಮಾಡಿ. ಅವಾಗ ಫಾರ್ ಎಕ್ಸಾಂಪಲ್ ನಾನೇ ನಿಮ್ ರೆಸ್ಯೂಮೆ ಮತ್ತೆ ಕವರ್ ಲೆಟರ್ ಓದ್ತಾ ಇದ್ರೆ ನನಗೆ ನಿಮ್ ತರದ ಒಂದು 15-20 ರೆಸ್ಯೂಮೆ ಒಂದ್ ದಿನಕ್ಕೆ ಬಂತು ಅಂದ್ರೆ ನಾನು ಶಾರ್ಟ್ ಲಿಸ್ಟ್ ಮಾಡೋದು 4-5. ಆ 4-5 ನಿಮ್ದು ಒಂದು ಯಾಕಾಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದು ಏನ್ ಡಿಫ್ರೆನ್ಸ್ ಮಾಡಬಹುದು ಫ್ರಮ್ ಕವರ್ ಲೆಟರ್ ಮತ್ತೆ ರೆಸ್ಯೂಮೆ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ ಅಂತ ಕ್ವಶನ್ ಹಾಕೊಂಡು ನೀವು ಒಂದೊಂದು ವರ್ಡ್ ನ ಅಥವಾ ಒಂದೊಂದು ಸೆಂಟೆನ್ಸ್ ನ ಫಾರ್ಮ್ ಮಾಡ್ತಾ ಹೋಗಿ. ದಟ್ ವುಡ್ ಹೆಲ್ಪ್ ಯು ಇನ್ ದ ಲಾಂಗ್ ರನ್. ಆಮೇಲೆ ನೀವು ಮಾಡಿರುವಂತ ಕವರ್ ಲೆಟರ್ ರೆಸ್ಯೂಮೆಸ್ ನ ಬೇರೆಯವ್ರ ಜೊತೆ ಶೇರ್ ಮಾಡಿ ಅವ್ರ ಫೀಡ್ಬ್ಯಾಕ್ ತಗೊಳ್ಳಿ. ಈ ಕೆಲಸಕ್ಕೆ ಈ ತರ ಅಪ್ಲೈ ಮಾಡ್ತಾ ಇದೀನಿ, ಇದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಡೈರೆಕ್ಟ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅಪ್ಲೈ ಮಾಡೋದಕ್ಕೆ ಯಾವತ್ತು ಹೋಗ್ಬಿಡಿ. ಒಂದೆರಡು ಫೀಡ್ಬ್ಯಾಕ್ ತಗೊಂಡಾದ್ಮೇಲೆ ವರ್ಕ್ ಮಾಡಿ ದೆನ್ ಕಳ್ಸೋದಂತ ಪ್ರಯತ್ನ ಮಾಡಿ. ಹಾಗಾದ್ರೆ ಈ ಫೀಡ್ಬ್ಯಾಕ್ ಇದಕ್ಕೆಲ್ಲ ಯಾರನ್ನ ಕೇಳೋದು ಅಂತ ನಿಮ್ಗೆ ಒಂದು ಕ್ವಶನ್ ಬಂದ್ರೆ, ಈ ನೆಟ್ವರ್ಕಿಂಗ್ ಅಂತ ಒಂದು ದೊಡ್ಡ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಇವಾಗ. ಏನಂದ್ರೆ ಎಲ್ಲರ ಜೊತೆ ನೆಟ್ವರ್ಕ್ ಮಾಡಬೇಕು, ಅದಕ್ಕೋಸ್ಕರ ನಾನು ಕೆಲವೊಂದು ಈವೆಂಟ್ಸ್ ನ ಅಟೆಂಡ್ ಮಾಡ್ತೀನಿ, ಕೆಲವೊಂದು ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡ್ತೀನಿ ಅಂತ. ದಟ್ಸ್ ಫೈನ್, ಬಟ್ ಜಿನೈನ್ ಆಗಿ ಯು ಶುಡ್ ಬಿ ಇಂಟ್ರೆಸ್ಟೆಡ್ ಇನ್ ನೆಟ್ವರ್ಕಿಂಗ್. ಅಂದ್ರೆ ನೀವೊಂದು ಕೆಲಸ ಮಾಡ್ತಾ ಇದ್ದೀರಾ, ಒಂದು ಟೆಕ್ನಾಲಜಿ ಬಗ್ಗೆ, ಒಂದು ಸರ್ವಿಸ್ ಬಗ್ಗೆ, ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಗ್ಗೆ ಅಥವಾ ಒಂದು ಡೊಮೈನ್ ಬಗ್ಗೆ ಅಂದ್ರೆ
ನಿಮ್ ತರನೇ ಹಲವಾರು ಮಂದಿ ಇರ್ತಾರೆ, ಅಟ್ ವೇರಿಯಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಲೆವೆಲ್ಸ್. ಕೆಲವರು ಇವಾಗ ತಾನೇ ಶುರು ಮಾಡ್ತಾ ಇರ್ತಾರೆ, ಕೆಲವರು ಒಂದು 20 ವರ್ಷದಿಂದ ಅದೇ ಲೈನ್ ಆಫ್ ಬಿಸ್ನೆಸ್ ಅಲ್ಲಿ ಇರ್ತಾರೆ. ಈ ತರದವರೆಲ್ಲ ಇದ್ದಾಗ ನೀವು ಅವ್ರ ಜೊತೆ ಅಟ್ಲೀಸ್ಟ್ ಒಂದು ಟಚ್ ಇಟ್ಕೊಳ್ಳೋಕೆ ಶುರು ಮಾಡಿ, ಅಥವಾ ಅವ್ರು ಏನ್ ಮಾಡ್ತಾ ಇದಾರೆ ಅನ್ನೋ ಫಾಲೋ ಮಾಡೋದಕ್ಕೆ ಶುರು ಮಾಡಿ. ಎಲ್ಲರೂ ಟೈಮ್ ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ ದೀಸ್ ಡೇಸ್. ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರ ಲರ್ನಿಂಗ್ಸ್ ಏನು ಅನ್ನೋದನ್ನ ಫಾಲೋ ಮಾಡಕ್ಕೆ ಶುರು ಮಾಡಿ. ಬಟ್ ಯಾರು ನಿಮ್ಗೆ ಟೈಮ್ ಕೊಡ್ಬೇಕಂದ್ರೆ ಸುಮ್ಮನೆ ಯಾರು ಕೊಡಲ್ಲ, ನೀವು ಅವ್ರಿಗೆ ಏನ್ ವ್ಯಾಲ್ಯೂ ಕೊಡ್ತಾ ಇದೀರಾ ಅನ್ನೋದನ್ನ ತೋರಿಸ್ಕೊಡಿ. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತೇನೆ, ನಂದೊಂದು 3-4 ಓಪನ್ ಸೋರ್ಸ್ ಪ್ರಾಜೆಕ್ಟ್ ಇದೆ, ಜೊತೆಗೆ ನಂದು ಆಕ್ಚುಲ್ ಕೆಲಸ ಕೂಡ ನಡೀತಾ ಇದೆ ಅನ್ಕೊಳ್ಳಿ. ಆ 4 ಓಪನ್ ಸೋರ್ಸ್ ಪ್ರಾಜೆಕ್ಟ್ ಅಲ್ಲಿ ನೀವೇನಾರ ಒಂದು ಕಾಂಟ್ರಿಬ್ಯೂಷನ್ ಕೊಡಿ. ಸರ್, ಈ ತರದೊಂದು ಫೀಚರ್ ನಾನು ಡೆವಲಪ್ ಮಾಡಬೇಕು ಅಂತ ಇದೀನಿ, ಈ ನಿಮ್ ಪ್ರಾಜೆಕ್ಟ್ಗೆ ಹೆಲ್ಪ್ ಆಗುತ್ತೆ, ಕ್ಯಾನ್ ವಿ ಕನೆಕ್ಟ್ ಅಂಡ್ ಸ್ಪೀಕ್? ಎಸ್. ಎತ್ಕೊಂತಾನೆ ಯಾರು ಬಂದ್ಬಿಟ್ಟು, ಓ ಬಾಪ ನಿಂಗೊಂದು ಕೆಲಸ ಕೊಡ್ಸ್ಬಿಡ್ತೀನಿ, ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಯಾರು ಬರಲ್ಲ. ಬಟ್ ನೀವು ಅವ್ರಿಗೆ ವ್ಯಾಲ್ಯೂ ಕೊಡ್ತೀನಿ ಅಂತ ಹೋದಷ್ಟು ಅವ್ರಿಗೆ ರೆಸಿಪ್ರೊಕೇಟ್ ಮಾಡಕ್ ಹೋಗ್ತಾರೆ. ಹೇ, ಈ ಹುಡುಗ ಟ್ಯಾಲೆಂಟೆಡ್ ಇದ್ದಾನೆ, ಪ್ರೊಆಕ್ಟಿವ್ ಆಗಿ ಬರ್ತಾ ಇದ್ದಾನೆ, ಇವನ್ನ ಯಾವ ತರ ಮುಂದೆ ತಗೊಂಡು ಹೋಗ್ಬೋದು ಅಂತ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ನೆಟ್ವರ್ಕ್ ಮಾಡೋದಕ್ಕೆ ಮಾಡಿ. ಸುಮ್ಮನೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದೆ, ಲಿಂಕ್ಡ್ಇನ್ ಅಲ್ಲಿ ಒಂದು 5,000 ಜನ ಜೊತೆ ಕನೆಕ್ಷನ್ ಇದೆ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ಹೌ ಡು ಯು ಎಸ್ಟಾಬ್ಲಿಷ್ ಪರ್ಸನಲ್ ಕನೆಕ್ಟ್, ಹೌ ಡು ಯು ಮೇಕ್ ಎ ಮಾರ್ಕ್ ಇನ್ ದೇರ್ ಮೆಮೊರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್, ಎಲ್ಲೆಲ್ಲಿ ಮಾಡ್ಬೋದು ನೆಟ್ವರ್ಕಿಂಗ್ ಅಂತ ಇಟ್ಬಿಟ್ರೆ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಿ ನೋಡಿ. ಗಿಟ್ ಹಬ್ ಪೋರ್ಟಲ್ಸ್ ಅಲ್ಲಿ ಅದೇ ನಾನು ಹೇಳ್ದಂಗೆ ಕಾಂಟ್ರಿಬ್ಯೂಷನ್ಸ್ ಮಾಡ್ತಾ ಹೋಗಿ. ಸ್ಟ್ಯಾಕ್ ಓವರ್ ಫ್ಲೋ ಅಲ್ಲಿ ಎಷ್ಟೊಂದು ಜನ ಕ್ವಶನ್ಸ್ ಕೇಳಿರ್ತಾರೆ, ಅಲ್ಲೆಲ್ಲ ರಿಪ್ಲೈ ಮಾಡ್ತಾ ಹೋಗಿ. ನಿಮ್ಗೆ ಅನ್ಸಿದ್ದು ಅಥವಾ ನೀವು ಕ್ವಶನ್ಸ್ ಕೇಳಿ ಅಲ್ಲಿ ರೆಸ್ಪಾಂಡ್ ಮಾಡಿದವ್ರಿಗೆ ಅಕ್ನಾಲೆಡ್ಜ್ ಮಾಡಿ. ಅಥವಾ ಇಂಡಸ್ಟ್ರಿ ಸ್ಪೆಸಿಫಿಕ್, ನಾನು ಆಟೋಮೊಬೈಲ್ ಇಂಡಸ್ಟ್ರಿ ಇದ್ದೀನಿ, ಫಿನಾನ್ಸ್ ಇಂಡಸ್ಟ್ರಿ ಇದ್ದೀನಿ, ಟೆಲಿಕಾಮ್ ಅಲ್ಲಿ ಇದ್ದೀನಿ ಅಂದ್ರೆ ಅವ್ರದೇ ಡಿಫ್ರೆಂಟ್ ಫೋರಮ್ಸ್ ಇರುತ್ತೆ ಇಂಟರ್ನೆಟ್ ಅಲ್ಲಿ. ಆ ಗ್ರೂಪ್ ಸೇರ್ಕೊಳ್ಳಿ, ಅಲ್ಲಿ ಆಗ್ತಾ ಇರುವಂತ ಡಿಸ್ಕಷನ್ಸ್ ಅಲ್ಲಿ ಎಂಗೇಜ್ ಆಗಿ. ಯಾವುದೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇದ್ದಾನೆ, ಸುಮ್ಮನೆ ಓದ್ಬಿಟ್ಟು ಓದೆ ಅಂತ ಆತರ ಮಾಡಬೇಡಿ. ನಿಮ್ ಪಾಯಿಂಟ್ ಆಫ್ ವ್ಯೂ ಏನು, ಅಥವಾ ನಿಮ್ಗೆ ಏನಾರ ಕ್ಲಾರಿಫಿಕೇಶನ್ ಬೇಕಾ, ಡೌಟ್ಸ್ ಇದ್ರೆ ಕೇಳಿ. ಯಾರೇನ್ ಅನ್ಕೊಂಡ್ ಬಿಡ್ತಾರೆ ಅದು ಪ್ರಶ್ನೆ ಅಲ್ಲ. ಯಾರೇನ್ ಅನ್ಕೊಂಡ್ ಬಿಡ್ತಾರೆ ಅನ್ನೋರು ಬಂದ್ಬಿಟ್ಟು ನಿಮ್ಗೆ ಕೆಲಸ ಕೊಡ್ಸಲ್ಲ ಅಥವಾ ನಿಮ್ ಸ್ಯಾಲರಿ ರೈಸ್ ಮಾಡ್ಸಲ್ಲ ಅಲ್ವಾ. ನಿಮಗೆ ಕಲಿಯೋ ಅವಶ್ಯಕತೆ ಇದೆ, ನಿಮ್ಗೆ ಕೆಲಸದ ಅವಶ್ಯಕತೆ ಏನಂದ್ರೆ ವಿ ನೀಡ್ ಟು ಬಿ ವೋಕಲ್, ವಿ ನೀಡ್ ಟು ಪ್ರಮೋಟ್ ಅವರ್ ಸೆಲ್ಫ್. ಫಿಲಂ ಡೈಲಾಗ್ ಹೇಳ್ಬೇಕಂದ್ರೆ ಇಲ್ಲಿ ಯಾರನ್ನೂ ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋಗಳಾಗಬೇಕು ಅನ್ನೋ ಥರ. ಸೊ ಮೇಕ್ ದಟ್ ಆಸ್ ಅನ್ ಆಪರ್ಚುನಿಟಿ. ಇವತ್ತು ಕೂಡ ಲಿಂಕ್ಡ್ಇನ್ ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋಕೆ ತಿಳ್ಕೊಳ್ಳಿ. ನೀವು ಅನ್ಬೋದು, ಏನ್ ಲಿಂಕ್ಡ್ಇನ್ ಅಲ್ಲಿ ಬರೀ ಎಲ್ಲ ಹೊಗಳ್ಕೊಂತಾನೆ ಇರ್ತಾರೆ, ಬರೀ ಪ್ರಮೋಷನ್ಸ್ ಬಗ್ಗೆ ಆಗ್ತಾರೆ, ಕೆಲಸ ಚೇಂಜ್ ಮಾಡಿದಾಗ್ತಾರೆ, ಅದರಿಂದ ರಿಯಲಿ ಯೂಸ್ ಇದೆಯಾ ಅಂತ. ಬಟ್ ಮೋಸ್ಟ್ ಆಫ್ ದ ರೆಕ್ರೂಟರ್ಸ್ ನೋಡುವಂತ ಪ್ಲಾಟ್ಫಾರ್ಮ್ ಅಂತ ಲಿಂಕ್ಡ್ಇನ್ ಆಗಿರುತ್ತೆ. ವೆರಿ ಮಚ್ ಸಿಮಿಲರ್ ಟು ನೌಕರಿ ಅಂಡ್ ಎನಿ ಅದರ್ ಪೋರ್ಟಲ್ಸ್. ಸೊ ಯಾವ ಪೋರ್ಟಲ್ ಇದೆ ಅಲ್ಲೆಲ್ಲ ಆಕ್ಟಿವ್ ಆಗಿರಕ್ಕೆ ಟ್ರೈ ಮಾಡಿ. ಜೊತೆಗೆ ನಿಮ್ ಪ್ರೊಫೆಷನಲಿಸಮ್ ನಲ್ಲಿ ತೊಗೊಂಬನ್ನಿ. ಅಲ್ಲಿ ಬಂದ್ಬಿಟ್ಟು ನಿಮ್ ಪಾಲಿಟಿಕ್ಸ್, ಅಲ್ಲಿ ಬಂದು ನಿಮ್ದೇನೋ ಬೇರೆ ವಿಷಯಗಳು ಅದ್ರ ಬಗ್ಗೆ ಬೇಕಾಗಿಲ್ಲ. ನೀವೇನಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ನೆಟ್ವರ್ಕಿಂಗ್ ಆಯ್ತು. ಎಸ್, ಎವ್ರಿಬಡಿ ಹ್ಯಾಸ್ ಅ ಸ್ಟ್ಯಾಂಡ್ ಟು ಟೇಕ್, ಬಟ್ ವೇರ್ ಟು ಬಿಹೇವ್, ವಾಟ್ ಟು ಬಿಹೇವ್ ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಮತ್ತೆ ಯಾವುದೇ ಒಂದು ಕಂಪ್ನಿಲಿ ಅವ್ರದೇ ಒಂದು ಕಲ್ಚರ್ ಇರುತ್ತೆ, ಲೈನ್ ಆಫ್ ಥಾಟ್ಸ್ ಇರುತ್ತೆ. ಆ ಲೈನ್ ಆಫ್ ಥಾಟ್ಸ್ ನನ್ನ ಥಾಟ್ಸು ಅಲೈನ್ ಆಗತ್ತಾ, ದೆನ್ ಯು ಗೋ ಅಂಡ್ ವರ್ಕ್ ಫಾರ್ ದೋಸ್ ಕಂಪ್ನೀಸ್. ಸೊ ಈ ತರದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಜೊತೆಗೆ ಎಷ್ಟೊಂದು ಕೆಲಸ ಇರುತ್ತೆ ಅನ್ನೋದು ಎಲ್ಲಿ ಪಬ್ಲಿಷ್ ಆಗುತ್ತೆ, ಮೇಜರ್ ಆಗಿ ಇವತ್ತಿನ ದಿನ ಪಬ್ಲಿಷ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಮತ್ತೆ ಜಾಬ್ ಪೋರ್ಟಲ್ಸ್ ಅಲ್ಲಿ. ಎಲ್ಲಾ ಜಾಬ್ ಪೋರ್ಟಲ್ಸ್ ಅಲ್ಲೂ ರಿಜಿಸ್ಟರ್ ಆಗಿ ಎಲ್ಲೋ ಒಂದ್ ಕಡೆ ಆಗಿದ್ದೀನಿ ಬರುತ್ತೆ ಬಿಡು. ನೋ, ಯು ನೀಡ್ ಟು ಬಿ ಪ್ರೊಆಕ್ಟಿವ್. ಮತ್ತೆ ನಾನೊಂದು ಗಮನಿಸಿರೋದು ಏನಂದ್ರೆ, ಒಂದ್ಸಲಿ ಅಪ್ಡೇಟ್ ಮಾಡಿದೀನಿ, ಏನು ಕಾಲ್ಸ್ ಬರ್ತಾ ಇಲ್ಲ ಆ ಥರ ಆಗಲ್ಲ. ಯು ನೀಡ್ ಟು ರೆಗ್ಯುಲರ್ಲಿ ಕೀಪ್ ಅಪ್ಡೇಟಿಂಗ್. ಫಾರ್ ಎಕ್ಸಾಂಪಲ್, ನನ್ನ ನೌಕರಿಲೋ ಅಥವಾ ಲಿಂಕ್ಡ್ಇನ್ ಅಲ್ಲೋ ಯಾವ್ದೋ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿದೀನಿ ಅಂದ್ರೆ ಆಫ್ಟರ್ ಅ ವೀಕ್ ಆಫ್ 15 ಡೇಸ್, ಆ 15 ಡೇಸ್ ಅಲ್ಲಿ ನೀವೇನೋ ಕಲ್ತಿದ್ದೀರಾ ಅಥವಾ ಏನೋ ಸ್ಕಿಲ್ ಸೆಟ್ ಎನ್ಹಾನ್ಸ್ ಆಗಿದೆ, ಗೋ ಅಂಡ್ ಎಡಿಟ್ ಇಟ್. ಯಾಕಂದ್ರೆ ರಿಕ್ರೂಟರ್ ನೋಡಿದಾಗ ವೆನ್ ಇಸ್ ದಿಸ್ ಪ್ರೊಫೈಲ್ ಲಾಸ್ಟ್ ಅಪ್ಡೇಟೆಡ್ ಅನ್ನೋದ್ರ ಮೇಲೆ ಫಿಲ್ಟರ್ ಮಾಡಿದ್ರು ಅಂದ್ರೆ, ಅವ್ರು ನೋಡೋದು ಲಾಸ್ಟ್ ಒಂದು 15 ದಿನದಲ್ಲಿ ಫಿಲ್ಟರ್ ಆಗಿರೋ ಜಾಬ್ ಸರ್ಚ್ ಮಾಡ್ತಿರೋ ಪ್ರೊಫೈಲ್ಸ್ ಮಾತ್ರ ತಗೊಂತಾರೆ ಫಸ್ಟ್. ನೀವು ಒಂದು 3 ತಿಂಗಳಿಂದ ಅಪ್ಡೇಟ್ ಮಾಡಿದೀನಿ, ಯಾವ್ದು ಕಾಲ್ಸ್ ಬರ್ತಾ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಯಾರು ಕೇರ್ ಮಾಡಲ್ಲ. ನಿಮಗೆ ನೀವೇ ಹೆಲ್ಪ್ ಮಾಡ್ಕೋಬೇಕು. ಓಕೆ. ಆಮೇಲೆ ಜಾಬ್ ಅಲರ್ಟ್ಸ್ ನ ಎನೇಬಲ್ ಮಾಡಿ. ಎಲ್ಲರೂ ಮೇಲ್ಸ್ ಕಳಿಸ್ತೀವಿ, ಇದನ್ನ ಮಾಡಿ, ಎಸ್ ಅವ್ರು ಅಡ್ವರ್ಟೈಸ್ಮೆಂಟ್ ಕಳಿಸ್ತಾರೆ, ಬೇರೆದು ಕಳಿಸ್ತಾರೆ, ದಟ್ಸ್ ಇಸ್ ಆಲ್ ಫೈನ್. ಸೊ ಈ ಜಾಬ್ ಹುಡ್ಕೋದಕ್ಕೆ ಒಂದು ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅದನ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಕ್ ಶುರು ಮಾಡಿ. ಅಲ್ಲಿಂದ ರೆಸ್ಪಾನ್ಸಸ್ ಬಂತು ಅಂದ್ರೆ ಕಳ್ಸಕ್ ಶುರು ಮಾಡಿ. ಆಮೇಲೆ ಜಾಬ್ ಹುಡುಕ್ಬೇಕಾದ್ರೆ ಯು ನೀಡ್ ಟು ಬಿ ವೆರಿ ಸ್ಪೆಸಿಫಿಕ್ ಅಬೌಟ್ ಸರ್ಚ್ ಕ್ರೈಟೀರಿಯಾ. ಒಂದು 10,000 ಜಾಬ್ ಇದೆ ಅಂತ ಇರುತ್ತೆ, ನಿಮಗೆ ಬೇಕಾಗಿರೋ ಜಾಬ್ಸ್ ಇದೆಯಾ ಅದರಲ್ಲಿ, ಅದನ್ನು ಹುಡ್ಕೋವಂತ ಸ್ಕಿಲ್ ನ ಡೆವಲಪ್ ಮಾಡ್ತಾ ಹೋಗಿ. ಅಂದ್ರೆ ಕೀ ಸ್ಕಿಲ್ಸ್ ಅಂತ ಇರುತ್ತೆ. ನನಗೆ AWS ಗೊತ್ತು ಅಂದ್ರೆ ಐ ನೀಡ್ ಟು ಸರ್ಚ್ ಫಾರ್ AWS ರಿಲೇಟೆಡ್ ಜಾಬ್ಸ್ ಫಸ್ಟ್. ಆಮೇಲೆ ನೆಕ್ಸ್ಟ್ ಕ್ಲೌಡ್ ರಿಲೇಟೆಡ್ ಜಾಬ್ಸ್. ಆಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದೊಂದೇ ಸರ್ಕಲ್ ಜಾಸ್ತಿ ಬರ್ತಾ ಹುಡ್ತಾ ಹೋಗ್ಬೇಕು. ಸುಮ್ಮನೆ ಜನರಲ್ ಆಗಿ IT ಜಾಬ್ಸ್, ನೋ ಬಡಿ ವುಡ್ ಹೆಲ್ಪ್ ಯು ದಟ್ ವೇ. ಓಕೆ. ನಿಮ್ಗೆ ಏನ್ ಸ್ಕಿಲ್ ಸೆಟ್ ಬೇಕು, ಯಾವ್ದು ಬೇಕು, ಫ್ರಂಟ್ ಅಂಡ್ ಬ್ಯಾಕ್ ಅಂಡ್ ಏನೇನು ಓದಿದೀರಾ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಸರ್ಚ್ ಮಾಡ್ತಾ ಹುಡುಕ್ತಾ ಹೋಗಿ. ಅಲ್ಲಿ ಮತ್ತೆ ಜಾಬ್ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಮ್ಯಾಂಡೇಟರಿ ಮತ್ತೆ ಗುಡ್ ಟು ಹ್ಯಾವ್ ಅನ್ನೋ ಸ್ಕಿಲ್ ಸೆಟ್ ಡಿಫೈನ್ ಮಾಡಿರ್ತಾರೆ. ಅಲ್ಲಿ ನಾನು ಮ್ಯಾಚ್ ಆಗುತ್ತೆ. ಆಗಲೇ ನಾನು ಹೇಳಿದೆ 100% ಮ್ಯಾಚ್ ಆಗಬೇಕು ಅಂತ ವೇಟ್ ಮಾಡಬೇಡಿ. 60 to 70% ಆದ್ರೂ ಯು ಆರ್ ಗುಡ್ ಟು ಅಪ್ಲೈ. ಗೋ ಅಂಡ್ ಅಪ್ಲೈ. ಅಪ್ಲೈ ಮಾಡಿದೆ, ಎಲ್ಲ ಆಯ್ತು. ಇಂಟರ್ವ್ಯೂಗೆ ಯಾವ ತರ ಪ್ರಿಪೇರ್ ಆಗೋದು, ಇದು ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೊಂದು ಜನ ಕೆಲಸ ಕೊಟ್ರೆ ಚೆನ್ನಾಗಿ ಮಾಡ್ಬಿಡ್ತಾರೆ, ಬಟ್ ಇಂಟರ್ವ್ಯೂ ಕ್ಲಿಯರ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಅಲ್ವಾ. ಸೊ ಇಂಟರ್ವ್ಯೂ ಕೂಡ ಇಂಪಾರ್ಟೆಂಟ್ ಫೇಸ್. ಒಂದು ಕಾಮನ್ ಸೇಯಿಂಗ್ ಇದೆ, ಇಂಟರ್ವ್ಯೂ ಬಂದ್ಬಿಟ್ಟು ಒಂದು ದೊಡ್ಡ ಬೆಟ್ಟ ತರ ಇರತ್ತಂತೆ. ದಾಟಿದ ಮೇಲೆ ಅಲ್ಲಿ ನೋಡಿದ್ರೆ ಅಲ್ಲಿ ಏನು ಇರಲ್ಲ, ಇಟ್ಸ್ ಲೈಕ್ ಎ ಚೈಲ್ಡ್ಸ್ ಪ್ಲೇ ಅನ್ನೋ ತರ ಇರುತ್ತೆ ಆಕ್ಚುಯಲ್ ಕೆಲಸ. ಬಟ್ ಈ ತಡೆಗೋಡೆನ ದಾಟದೆ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಯಾವ ತರ ಇಂಟರ್ವ್ಯೂಸ್ ಇರುತ್ತೆ, ಅದ್ರ ಪ್ರಕಾರ ನೀವು ರೆಡಿ ಆಗ್ತಾ ಹೋಗ್ಬೇಕಾಗುತ್ತೆ. ಎಲ್ಲಾ ಕಂಪ್ನಿನೂ ಒಂದೇ ಫಾರ್ಮ್ಯಾಟ್ ಮಾಡತ್ತೆ ಅನ್ನೋಕ್ಕಾಗಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ಕಂಪ್ನಿ A, ಕಂಪ್ನಿ B, ಕಂಪ್ನಿ C ಅಂತ ಇದ್ರೆ 3 ಕಂಪ್ನಿ 3 ಡಿಫ್ರೆಂಟ್ ವೇಸ್ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಬಟ್ ಕಾಮನ್ ಆಗಿ ಗೈಡ್ಲೈನ್ಸ್ ಏನಂದ್ರೆ, ಫಸ್ಟ್ ಯೂಶಲಿ ಫೋನ್ ಸ್ಕ್ರೀನಿಂಗ್ ಇರುತ್ತೆ, ಫೋನ್ ಮಾತಾಡ್ತಾರೆ. ಇಫ್ ಎವ್ರಿಥಿಂಗ್ ವರ್ಕ್ಸ್ ವೆಲ್ ದೆನ್ ನಿಮ್ಗೆ ಟೆಕ್ನಿಕಲ್ ಅಸೆಸ್ಮೆಂಟ್ ಕೊಡ್ತಾರೆ. ಇಟ್ ಕ್ಯಾನ್ ಬಿ ಆಫ್ಲೈನ್ ಆರ್ ಆನ್ಲೈನ್. ಕೆಲವೊಬ್ರು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 2 ಡೇಸ್ ಕೊಟ್ಟು ವರ್ಕ್ ಮಾಡ್ಬಿಟ್ಟು ಬನ್ನಿ ಅಂತಾರೆ. ದೇನು ನೀವು ಗೂಗಲ್ ಮಾಡ್ತೀರಾ, ಸರ್ಚ್ ಮಾಡ್ತೀರಾ, ಚಾಟ್ ಜಿಪಿಟಿ ಕೇಳ್ತೀರಾ, ದಟ್ ಇಸ್ ಆಲ್ ಫೈನ್.
ಬಟ್ ಯು ನೋ ದ ಕಾನ್ಸೆಪ್ಟ್, ಆರ್ ಯು ಏಬಲ್ ಟು ಕನೆಕ್ಟ್ ದ ಡಾಟ್ಸ್ ಅನ್ನೋದು ನೋಡ್ತಾರೆ. ಕೆಲವರು ಇಲ್ಲ ಗುರು, ನಾನು ನಿಂಗೊಂದು ಪೋರ್ಟಲ್ ಕೊಡ್ತೀನಿ, ಅಲ್ಲಿ ಲಾಗಿನ್ ಆಗ್ಬಿಟ್ಟು 1 hour 2 hours ಟೈಮ್ ಕೊಡ್ತೀನಿ, ಕೆಲವೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಬರುತ್ತೆ, ಅದನ್ನ ಸಾಲ್ವ್ ಮಾಡು ಅಂತ ಹೇಳ್ತಾರೆ. ಸೊ ಕಂಪ್ನಿ ಟು ಕಂಪ್ನಿ ಇದು ವೇರಿ ಆಗ್ತಾ ಹೋಗುತ್ತೆ. ಆಮೇಲೆ ಇವತ್ತಿನ ದಿನದಲ್ಲಿ ತುಂಬಾ ಮೋಸ ನಡೀತಾ ಇರೋದ್ರಿಂದ ಇನ್ ಪರ್ಸನ್ ಇಂಟರ್ವ್ಯೂಸ್ ಕೂಡ ಪ್ರಿಫರ್ ಮಾಡ್ತಾರೆ. ಸೊ ಇನ್ ಪರ್ಸನ್ ಯಾಕೆ ಮಾಡ್ತಾರೆ ಅಂದ್ರೆ, ಇಂಟರ್ವ್ಯೂ ಕೊಡ್ತಾ ಇರೋನು ಮತ್ತೆ ಜಾಯ್ನ್ ಆಗೋನು ಒಬ್ಬನೇ ಆಗಿರ್ಬೇಕಲ್ವಾ. ಆಮೇಲೆ ನಿಮ್ದು ಬಿಹೇವಿಯರ್ ಯಾವ ತರ ಇದೆ, ನಿಮ್ಮ ಆಟಿಟ್ಯೂಡ್ ಯಾವ ತರ ಇದೆ, ಹೌ ಯು ರೆಸ್ಪಾಂಡ್ ಬ್ಯಾಕ್ ಟು ಕ್ವಶನ್ಸ್ ಅನ್ನೋದು ಈಸಿಯಾಗಿ ಗೇಜ್ ಮಾಡ್ಬೋದು ಇನ್ ಪರ್ಸನ್. ಅದಕ್ಕೆ ಇನ್ ಪರ್ಸನ್ ಇಂಟರ್ವ್ಯೂಸ್ ಕೂಡ ಕರೀತಾರೆ. ನೀವು ಎಲ್ಲಾ ತರ ಇಂಟರ್ವ್ಯೂಸ್ಗೂ ನೀವು ರೆಡಿ ಆಗ್ಬೇಕಾದ್ರೆ ಹೌ ಯು ಕ್ಯಾನ್ ಡೂ ಮಾಕ್ ಇಂಟರ್ವ್ಯೂಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಸರ್ಕಲ್ ಮಾಡ್ಕೊಳ್ಳಿ, ಅವ್ರ ಜೊತೆ ಮಾತಾಡಿ, ಈ ತರದ ಒಂದು ಇಂಟರ್ವ್ಯೂ ಇದೆ, ಕ್ಯಾನ್ ವಿ ಸ್ಪೀಕ್ ಫಾರ್ 30 minutes ಅಂತ ಅವ್ರನ್ನ ಇಂಟರ್ವ್ಯೂ ತರ ತಗೊಂಡು ನೀವು ಅಟೆಂಡ್ ಮಾಡಕ್ಕೆ ಟ್ರೈ ಮಾಡಿ. ದೀಸ್ ಥಿಂಗ್ಸ್ ವುಡ್ ಹೆಲ್ಪ್. ಅಂಡ್ ಮೆನಿ ಪೀಪಲ್ ವುಡ್ ಹ್ಯಾವ್ ಶೇರ್ ದೇರ್ ಎಕ್ಸ್ಪೀರಿಯನ್ಸಸ್. ನಾನು ಈ ತರ ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಇದೆಲ್ಲ ಕ್ವಶನ್ಸ್ ಕೇಳಿದ್ರೆ ಈ ತರ ಎಲ್ಲ ಮಾಡೋದು ಅಂತ, ಅದೊಂದು ಗೈಡ್ಲೈನ್ಸ್ ನಾಗ ನಿಮ್ಗೆ ಬರುತ್ತೆ. ಸೊ ಅದನ್ನ ತಿಳ್ಕೊಳ್ಳಿ. ಆಮೇಲೆ ಯಾವ್ದೇ ಇಂಟರ್ವ್ಯೂ ಇದ್ರು ಕೆಲವೊಂದು ವೆರಿ ಕಾಮನ್ ಕ್ವಶನ್ಸ್ ಇದ್ದೇ ಇರುತ್ತೆ. ನನ್ನ ಕೆಲಸನೇ ಬೇರೆ ಇದೆಲ್ಲ ಕೇಳ್ತಾರೆ ಅಂದ್ರೆ, ಎಸ್, ಕೆಲವೊಂದು ಕಾಮನ್ ಕ್ವಶನ್ಸ್ ಇದ್ದೇ ಇರುತ್ತೆ. ಲೈಕ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಇಟ್ಸ್ ಅ ವೆರಿ ಕಾಮನ್ ಕ್ವಶನ್ ಟು ಸ್ಟಾರ್ಟ್ ವಿತ್. ಅವಾಗ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು, ಇದೆಲ್ಲ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕಾದ್ರೆ ನಾನು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದ್ರೆ ನಾನು ಏನು ಹೇಳಬೇಕು, ಆಮೇಲೆ ಡ್ರ್ಯಾಗ್ ಮಾಡ್ತಾ ಹೋಗಬಾರ್ದು. ನನ್ಗೆ ಒಂದು 3 ನಿಂದ 5 ನಿಮಿಷದ ಒಳಗಡೆ ನನ್ನ ಬಗ್ಗೆ ನಾನು ಯಾವ ತರ ಪ್ರೆಸೆಂಟ್ ಮಾಡಬೇಕು, ಒಂದು ಕಂಡಿ ಮುಂದೆ ಕೂತ್ಕೊಂಡು ನೀವೇ ರೆಡಿ ಆಗ್ತಾ ಹೋಗಿ. ಒಂದ್ಸಲಿ ತಪ್ಪಾಗ್ಬೋದು, 2 ಸಲ ತಪ್ಪಾಗ್ಬೋದು, ಬಟ್ ಯು ಗೆಟ್ ಎ ಫಾರ್ಮ್ಯಾಟ್. ಬಟ್ ಅಗೇನ್ ಉರು ಹೊಡೆದಂಗೆ ಇರಬಾರ್ದು, ಏನೋ ಒಂದು ಹೇಳ್ತಾ ಇದೀನಿ, ಬ್ಯಾಟ್ ಮಾಡ್ಬಿಡ್ತೀನಿ ಹೇಳ್ತೇನೆ, ಆ ಥರನೂ ಇರಬಾರ್ದು. ಇಟ್ ಹ್ಯಾಸ್ ಟು ಕಮ್ ಔಟ್ ಫ್ಲೂಯೆಂಟ್ಲಿ. ಅದ್ರ ಬಗ್ಗೆ ಗಮನ ಕೊಡಿ. ಮತ್ತೆ ಕೆಲವೊಂದು ಕ್ವಶನ್ ಲೈಕ್ ವಾಟ್ ಇಸ್ ಯೋರ್ ಗ್ರೇಟೆಸ್ಟ್ ಸ್ಟ್ರೆಂತ್, ವೀಕ್ನೆಸ್, ಮತ್ತೆ ಪಾಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ. ಇದೆಲ್ಲ ರೆಗ್ಯುಲರ್ ಕ್ವಶನ್ಸ್ ಇರುತ್ತೆ, ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಹೋಗಿ. ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ಸ್ಪೆಷಲ್ ಆಗಿ ಬಿಹೇವಿಯರಲ್ ಇಂಟರ್ವ್ಯೂಸ್ ಅಂತಾನೆ ಇರುತ್ತೆ. ಅಂದ್ರೆ ಅದು ಎಸ್ಪೆಷಲಿ ಬಿಹೇವಿಯರ್ ಅಂತ ಹೇಳ್ಬಿಟ್ಟು ಮಾಡಲ್ಲ, ಬಟ್ ದೇ ವಿಲ್ ಟ್ರೈ ಟು ಸಿ ಬೈ ಗಿವಿಂಗ್ ಯು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್. ಕೆಲವೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಅದಕ್ಕೆ ಒಂದೇ ರೈಟ್ ಆನ್ಸರ್ ಅಂತ ಇರಲ್ಲ. ಓಕೆ, ನೀವು ಯಾವ ತರ ಥಿಂಕ್ ಮಾಡ್ತೀರಾ, ನೀವು ಯಾವ ತರ ಒಂದು ದೊಡ್ಡ ಪ್ರಾಬ್ಲಮ್ ನ ಸ್ಮಾಲರ್ ಸ್ಟೆಪ್ಸ್ ಆಗಿ ಬ್ರೇಕ್ ಮಾಡಿ ಯಾವ ತರ ಅಪ್ರೋಚ್ ಮಾಡ್ತೀರಾ ಅನ್ನೋದು ನೋಡ್ತಾರೆ. ಅಂತ ಇಂಟರ್ವ್ಯೂಸ್ ಕೂಡ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೇಕಾಗುತ್ತೆ. ನಿಮ್ಗೆ ಯಾರು ಕರ್ಬಿಟ್ಟು ನಿಂಗೆ ಈ ತರ ಕ್ವಶನ್ಸ್ ಇರುತ್ತೆ, ಇದನ್ನ ನಾನು ನಿನ್ ಜಡ್ಜ್ ಮಾಡ್ತೇನೆ ಅಂತ ಯಾರು ಹೇಳಲ್ಲ. ಕ್ವಶನ್ನೇ ಒಂದಿರುತ್ತೆ, ಅವ್ರು ಜಡ್ಜ್ ಮಾಡ್ತಾ ಇರೋದೇ ಬೇರೆದಕ್ಕಾಗಿರುತ್ತೆ. ಸೊ ಈ ತರನು ನೀವು ಪ್ರಿಪೇರ್ ಆಗೋದನ್ನ ಕಲಿಬೇಕು. ಇದೆಲ್ಲ ಸ್ಟ್ರಾಟಜೀಸು ಎಲ್ಲಾರ್ಗೂ ಗೊತ್ತಿರೋವಂಥದ್ದೇ, ಇದೇನು ದೊಡ್ಡ ಸೀಕ್ರೆಟ್ ಅಲ್ಲ. ಬಟ್ ಒಂದು 10 ಜನ ಒಂದೇ ರೋಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂದ್ರೆ 10 ಜನದಲ್ಲಿ ನೀವು ಯಾವ ತರ ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು, ಅದಕ್ಕೆ ಏನ್ ಬೇಕು ಅಂದ್ರೆ ಇದನ್ನ ಮಾಡೋರು ತುಂಬಾ ಕಮ್ಮಿ. ಥಿಯರಿಟಿಕಲ್ ಆಗಿ ರೆಸ್ಯೂಮೆ ಪ್ರಿಪೇರ್ ಮಾಡೋದು, ಉರು ಹೊಡಿಯೋರು, ಏನೋ ಒಂದು 2 ದಿನದಲ್ಲಿ ಪ್ರಿಪೇರ್ ಆಗ್ಬಿಡೋದು ತುಂಬಾ ಜನ ಮಾಡ್ತಾರೆ. ಬಟ್ ಈ ಡಿಫ್ರೆನ್ಸ್ ಇದೆಯಲ್ಲ, ಅದನ್ನ ಮಾಡೋದು ತುಂಬಾ ಕಮ್ಮಿ, ಹೇಳೋದು ಜಾಸ್ತಿ ಜನ. ಆ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಪೋರ್ಟ್ಫೋಲಿಯೋ ಪ್ರಾಜೆಕ್ಟ್ ಅಂತ ನೀವು ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಇನ್ ದ ಸೆನ್ಸ್ ನಿಮ್ದೇ ಒಂದು ಓನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇಫ್ ನಾಟ್, ಗಿಟ್ ಹಬ್ ಅಲ್ಲೇ ಪೇಜಸ್ ಕ್ರಿಯೇಟ್ ಮಾಡ್ಬೋದು. ಇವತ್ತು ಒಂದು ಮಿನಿಮಮ್ ದುಡ್ಡಲ್ಲಿ ಯು ಕ್ಯಾನ್ ಕ್ರಿಯೇಟ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಅದು ಈವನ್ ನನ್ನ ದುಡ್ಡೇ ಖರ್ಚು ಮಾಡಕ್ಕೆ ಇಷ್ಟ ಇಲ್ಲ, ಐ ಕ್ರಿಯೇಟ್ ಒಂದು ಫ್ರೀ ವೆಬ್ಸೈಟ್ ಅಥವಾ ಫ್ರೀ ಪೋರ್ಟಲ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೂ ಯು ಕ್ಯಾನ್ ಈಸಿಲಿ ಡೂ. ಹೇಗೆ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ನನ್ನ ಕಮೆಂಟ್ಸ್ ಮಾಡಿ ಅಥವಾ ನಮಗೆ ರೀಚ್ ಔಟ್ ಮಾಡಿ ಅಥವಾ ಗೂಗಲ್ ಮಾಡಿ, ಯು ವಿಲ್ ಗೆಟ್ ಹೋಲ್ ಲಾಟ್ ಆಫ್ ಇನ್ಫಾರ್ಮೇಷನ್ ಅರೌಂಡ್ ಇಟ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ದೇ ಒಂದು ಓನ್ ಪೋರ್ಟ್ಫೋಲಿಯೋನ ಡೆವಲಪ್ ಮಾಡ್ತಾ ಹೋಗಿ. ಬಿಕಾಸ್ ಲಾಸ್ಟ್ಲಿ ವಾಟ್ ಹ್ಯಾಪನ್ಸ್ ಇಸ್, ನಾನೊಂದು ಇಂಟರ್ವ್ಯೂ ತಗೊಂತಾ ಇದ್ದೀನಿ ಅಂದ್ರೆ ಒಂದು 5 ನಿಮಿಷದ ಮುಂಚೆ ಅಥವಾ 10 ನಿಮಿಷದ ಮುಂಚೆ ನಾನೇನ್ ಮಾಡ್ತೀನಿ, ಯಾರು ಇವನು ಅಂತ ನಿಮ್ಮ ರೆಸ್ಯೂಮೆ ಓದ್ತೀನಿ. ಫಸ್ಟ್ ಲಿಂಕ್ಡ್ಇನ್ ಗೂಗಲ್ ಎಲ್ಲ ಚೆಕ್ ಮಾಡ್ತೀನಿ ಏನೇನು ಮಾಡಿದಾನೆ ಅಂತ. ಇಫ್ ಐ ಗೆಟ್ ಮೋರ್ ಅಂಡ್ ಮೋರ್ ರೆಫರೆನ್ಸಸ್, ಮೋರ್ ಅಂಡ್ ಮೋರ್ attributions to you, then ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಓಕೆ, ದಿಸ್ ಗೈ ಹ್ಯಾಸ್ ಡನ್ ದೀಸ್ ಮೆನಿ ಥಿಂಗ್ಸ್, ಐ ಕ್ಯಾನ್ ಟ್ರಸ್ಟ್ ಹಿಮ್. ಅಂಡ್ ಓವರ್ ದ ಟೈಮ್ ಇವನ್ ಡೆವಲಪ್ ಮಾಡಿದ್ದಾನೆ. ಇಟ್ಸ್ ನಾಟ್ ದಟ್ ಇಂಟರ್ವ್ಯೂಗೆ 2 ದಿನದ ಮುಂಚೆ 3 ದಿನದ ಮುಂಚೆ ಮಾಡಿದ್ದಾನೆ ಅಂತಲ್ಲ. ಲಾಸ್ಟ್ 1 year ಇಂದ 2 years ಇಂದ ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ವೇರ್ ಗಿಟ್ ಹಬ್ ಕಮ್ಸ್ ಇಂಟು ಪಿಕ್ಚರ್. ಲೈಕ್ ನಿಮ್ ಚೆಕ್ ಇನ್ಸ್ ಬರುತ್ತೆ, ಅಥವಾ ನೀವು ಬ್ಲಾಗ್ಸ್ ಬರೀತಾ ಇದ್ರೆ ರೆಗ್ಯುಲರ್ ಆಗಿ ಬರೀತಾ ಇದೀರಾ ಇಲ್ವಾ, ಯಾವ ಟಾಪಿಕ್ಸ್ ಮೇಲೆ ಬರೀತಾ ಇದೀರಾ, ಇದೆಲ್ಲ ಓವರ್ ದ ಟೈಮ್ ಲೈನ್ ಬಿಲ್ಡ್ ಆಗುತ್ತೆ. ಕಾನ್ ಬಿ ಡನ್ ಇನ್ ಎ ಡೇ ಆರ್ ಟು. ಆಮೇಲೆ ನಿಮ್ ಪ್ರಾಜೆಕ್ಟ್ಸ್ ಯಾವ್ದಾದ್ರ ಮೇಲೆ ವರ್ಕ್ ಮಾಡಿದೀರಾ, ಅಥವಾ ಕೆಲವೊಂದು ಹ್ಯಾಕಥಾನ್ಸ್, ಕೋಡಿಂಗ್ ಚಾಲೆಂಜ್ ಎಲ್ಲ ಜಾಯ್ನ್ ಆಗಿದ್ದೀರಾ, ಪ್ರೈಸ್ ವಿನ್ ಆಗಿರಲೇಬೇಕು ಅನ್ನೋದೇನಿಲ್ಲ, ಜಾಯ್ನ್ ಆಗಿದ್ದೀರಾ, ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಶೇರ್ ಮಾಡಿದ್ದೀರಾ, ಇದ್ರ ಬಗ್ಗೆ ಎಲ್ಲ ಶೋಕೇಸ್ ಮಾಡಕ್ಕೆ ಟ್ರೈ ಮಾಡಿ. ಬಿಕಾಸ್ ನಿಮ್ ರೆಸ್ಯೂಮ್ ಮೇಲೆ ಎಲ್ಲದನ್ನು ಹಾಕೊಳ್ಳೋದಕ್ಕಾಗಲ್ಲ. ಬಟ್ ನೀವು ಒಂದು ಲಿಂಕ್ ಕೊಟ್ರೆ ಆ ಲಿಂಕ್ ಇಂದ ಬೇರೆಯವ್ರು ಹೋಗಿ ಅಲ್ಲಿ ನೋಡ್ಕೋಬಹುದು ಇಂಟ್ರೆಸ್ಟ್ ಇದ್ರೆ ಅಲ್ವಾ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಗ್ಲೇ ಹೇಳ್ದಂಗೆ ಗಿಟಬ್, ನಿಮ್ ಕೋಡ್ ರೆಪಾಸಿಟರೀಸ್, ಮತ್ತೆ ನೀವು ಓಪನ್ ಸೋರ್ಸ್ ಕಾಂಟ್ರಿಬ್ಯೂಟ್ ಮಾಡಿರೋದು ಯಾವ ತರ ತುಂಬಾ ಇರಬೇಕು ಅಂತ ಏನಿಲ್ಲ. ಆಸ್ ಐ ಟೋಲ್ಡ್, ಈವನ್ ಇಫ್ ಯು ಕಾಂಟ್ರಿಬ್ಯೂಟ್ ಟು 1 or 2 ಪ್ರಾಜೆಕ್ಟ್ಸ್, ಈವನ್ ಇಫ್ ಯು ಆರ್ ಆಕ್ಟಿವ್ ಒನ್ಸ್ ಎ ವೀಕ್, ದಟ್ಸ್ ಅ ವೆರಿ ಬಿಗ್ ಡೀಲ್. ನಾನು ಡೈಲಿ ಕಾಂಟ್ರಿಬ್ಯೂಟ್ ಮಾಡ್ಬೇಕಾ ಇರೋ ಕೆಲಸದಲ್ಲಿ, ನಾನು ಅಷ್ಟು ಕೇಳ್ತಾನೆ ಇಲ್ಲ. ಅಷ್ಟು ಮಾಡ್ಬಿಟ್ರೆ ಯು ವಿಲ್ ಬಿಕಮ್ ಇನ್ ಟಾಪ್ 1% ಅಥವಾ ಟಾಪ್ 0.1%. ಅಷ್ಟು ಆಗಲ್ಲ ಅಂದವರು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಸಿ ಟು ಇಟ್, ಲೈಕ್ ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್, ಹೌ ಕ್ಯಾನ್ ಐ ಶೋ ಕೇಸ್, ಹೌ ಕ್ಯಾನ್ ಐ ಪುಟ್ ಮೈ ಲರ್ನಿಂಗ್ಸ್ ಇನ್ ಟು ಪಬ್ಲಿಕ್ ಫೋರಮ್ಸ್. ಯಾಕಂದ್ರೆ ಒಂದಲ್ಲ ಒಂದಿನ ಅದೇ ನಿಮ್ಗೆ ಡೈರಿ ತರ ಹೆಲ್ಪ್ ಆಗುತ್ತೆ. ನೀವು ವಾಪಸ್ ಹೋಗಿ ನಿಮ್ಮ ಪ್ರಾಬ್ಲಮ್ಸ್ ನ ಯಾವ ತರ ಸಾಲ್ವ್ ಮಾಡಿದ್ರೆ ಅಂತ ಸ್ಟೆಪ್ ವೈಸ್ ಡಾಕ್ಯುಮೆಂಟ್ ಮಾಡಿದ್ರೆ. ಆಮೇಲೆ ಇದು ನಾನು ಹೇಳಿದ್ನಲ್ಲ, 10 ಜನ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಯಾರೋ ಒಬ್ರೋ ಇಬ್ರೋ ಮಾತ್ರ ಇದನ್ನ ಮಾಡಿರ್ತಾರೆ. ನೀವು ಆ ಒಬ್ರೋ ಇಬ್ರಲ್ಲಿ ಆಗಿದ್ರೆ ಯು ಗೆಟ್ ದಟ್ ಅಡಿಷನಲ್ ಪಾಯಿಂಟ್ಸ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್, ಗುರು ಅನ್ನೋರು ಒಬ್ರಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಇಂಡಸ್ಟ್ರಿಲ್ ಆಗಿರ್ಬೋದು ಅಥವಾ ನಿಮ್ ಸೀನಿಯರ್ಸ್ ಆಗಿರ್ಬೋದು, ಯಾರ್ಯಾರು ಇರ್ತಾರೆ ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ. ಫೈಂಡಿಂಗ್ ಎ ಮೆಂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ ಟೆಕ್ನಾಲಜಿ ಅಥವಾ ನಿಮ್ ಡೊಮೈನ್ ರಿಲೇಟೆಡ್ ಯಾವ್ದಾರ ಈವೆಂಟ್ಸ್ ನಡೀತಾ ಇದೆ ಅಂದ್ರೆ, ಏನ್ ಗುರು ಅಲ್ಲೊಂದು ಕಾಫಿ ಕೊಡ್ತಾರೆ, ಒಂದು ಕೇಕ್ ಕೊಡ್ತಾರೆ ಅಥವಾ ಒಂದು ಬ್ರೆಡ್ ಕೊಡ್ತಾರೆ, ಅದಕ್ಕೋಸ್ಕರ ಹೋಗ್ಬೇಕು, ಆ ಮೆಂಟಾಲಿಟಿ ಬಿಟ್ಬಿಡಿ. ಅಲ್ಲಿ ಹೋದ್ರೆ ಅಲ್ಲಿ ಏನ್ ಮಾತಾಡ್ತಾರೆ, ಅದ್ರ ಜೊತೆಗೆ ಬೇರೆ ಇಂಡಸ್ಟ್ರಿಯಿಂದ ಯಾರು ಸಿಗ್ತಾರೆ, ಅವ್ರು ಏನ್ ಮಾಡ್ತಾ ಇದಾರೆ, ಹೌ ಡಿಡ್ ದೇ ರೀಚ್ ದೇರ್ ಅನ್ನೋದ್ರ ಬಗ್ಗೆ ಮಾತಾಡಕ್ ಶುರು ಮಾಡಿ. ನಿಮ್ ಟೆಕ್ನಾಲಜಿ ಬಗ್ಗೆ ಮಾತಾಡಕ್ ಶುರು ಮಾಡಿ, ಅಥವಾ ನಿಮ್ ಇನ್ಸೈಟ್ಸ್ ಇಟ್ಕೊಂಡು ಹೋಗಿ.
ಸುಮ್ಮನೆ ಸ್ಮಾಲ್ ಟಾಕ್ ಮಾಡಬೇಡಿ. ನೀವು ಯಾವ ಊರವರು, ಏನ್ ಮಾಡಿ, ಎಸ್ ದಟ್ ಈಸ್ ವೆರಿ ಮಚ್ ನೆಸೆಸರಿ, ಬಟ್ ಅದು ಬಿಟ್ಟು ಏನ್ ಮಾಡ್ತಾ ಇದಾರೆ, ಯಾವ ಟೆಕ್ನಾಲಜಿ ವರ್ಕ್ ಮಾಡ್ತಾರೆ, ಹೇಗೆ ಅಲ್ಲಿ ತನಕ ರೀಚ್ ಆದ್ರು ಅವರು, ಅದ್ರ ಬಗ್ಗೆ ತಿಳ್ಕೊಂತ ಹೋಗಿ. ಆಮೇಲೆ ಈ ಮೀಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮೆಂಟರ್ ಅಂತ ಆದವ್ರಿಗೆ ನಿಮ್ಮಿಂದ ಏನೂ ಆಗ್ಬೇಕಾಗಿಲ್ಲ, ಆಕ್ಚುಲಿ ಹೆಲ್ಪ್ ಆಗ್ಬೇಕಾದ್ರೆ ನಿಮ್ಗಾಗಿರೋದ್ರಿಂದ ಯು ನೀಡ್ ಟು ಬಿ ಪ್ರೊಆಕ್ಟಿವ್. ಅಂದ್ರೆ ನೀವು ಮೇಲ್ ಬಿದ್ದು ಅವ್ರನ್ನ ಮಾತಾಡ್ಬೇಕಾಗತ್ತೆ, ನೀವು ಮೇಲ್ ಬಿದ್ದು ಮೀಟಿಂಗ್ಸ್ ಇನ್ವೈಟ್ ಮಾಡ್ಬೇಕಾಗತ್ತೆ. ಆಗ್ಲೇ ನಾನು ಹೇಳ್ದಂಗೆ ಸುಮ್ಮನೆ ಒನ್ ವೇ ಟ್ರಾಫಿಕ್ ಆದ್ರೆ ನೋಬಡಿ ಲೈಕ್ಸ್ ಇಟ್. ನೀವೇನ್ ವ್ಯಾಲ್ಯೂ ತಗೊಂಡು ಹೋಗ್ತಾ ಇದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎಷ್ಟೊಂದು ಜನ ಇಂಡಸ್ಟ್ರಿ ಲೀಡರ್ಸ್ ಆರ್ ವೆರಿ ವೋಕಲ್ ಇನ್ ಸೋಷಿಯಲ್ ಮೀಡಿಯಾ. ಇವಾಗ ನೀವು ಟ್ವಿಟರ್ ಅಥವಾ ಲಿಂಕ್ಡ್ ಇನ್ ಅಥವಾ ಈ ತರ ಪೋಸ್ಟ್ ಬಂದ್ರೆ, ಎಸ್ ಐ ಅಗ್ರಿ, ದೇರ್ ಇಸ್ ಲಾಟ್ ಆಫ್ ಫೇಕ್ ಲೀಡರ್ಸ್. ಸೊ ದೇರ್ ಇಸ್ ಲಾಟ್ ಆಫ್ ಪೀಪಲ್ ಹೂ ಪುಟ್ ಫೇಕ್ ಥಿಂಗ್ಸ್. ಫಸ್ಟ್ ಒಂದ್ ಎರಡ್ ಮೂರು ಪೋಸ್ಟ್ ಅಥವಾ ಫಸ್ಟ್ ಒಂದ್ ಎರಡ್ ಮೂರು ಇಂಟ್ರಾಕ್ಷನ್ ಅಲ್ಲಿ ನಿಮ್ಗೆ ಅವ್ರು ಫೇಕ್ ಆ ರಿಯಲ್ ಅಂತ ಗೊತ್ತಾಗ್ದಿರಾ ಇರ್ಬೋದು, ಬಟ್ ಫ್ರಮ್ ದ ಫೋರ್ತ್ ಟೈಮ್ ಯು ವಿಲ್ ಬಿ ಏಬಲ್ ಟು ಈಸಿಲಿ ಕ್ಯಾಚ್ ದಮ್. ಅವ್ರು ಮಾತಾಡ್ತಾ ಇರೋದಕ್ಕೂ, ಅವ್ರು ಹೇಳ್ತಾ ಇರೋದಕ್ಕೂ, ಅವ್ರು ನಡ್ಕೊಂತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂದ್ರೆ ಡೋಂಟ್ ಇವನ್ ಟ್ರಸ್ಟ್ ದಮ್. ಆಮೇಲೆ ಇವತ್ತಿನ ದಿನದಲ್ಲಿ ತುಂಬಾ ಜನ ದೇ ಟ್ರೈ ಟು ಟೇಕ್ ಅಡ್ವಾಂಟೇಜ್. ಕೆಲಸ ಕೊಡ್ತೀನಿ ದುಡ್ಡು ಕೊಡಿ, ಅಥವಾ ರೆಫರೆನ್ಸ್ ಕೊಡ್ತೀನಿ ದುಡ್ಡು ಕೊಡಿ, ಇಂಥದಕ್ಕೆಲ್ಲ ನೀವು ಕೈ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಕೈ ಸುಟ್ಕೊಂತೀರಾ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನೀವು 6 months ಡೆಡಿಕೇಟೆಡ್ ಆಗಿ ಅದ್ರ ಬಗ್ಗೆ ಒಂದು ಡೀಪಾಗಿ ಕಲ್ತಿದ್ದೀರಾ ಅಂದ್ರೆ, ದೇರ್ ಇಸ್ ನೋ ನೀಡ್ ಫಾರ್ ಯು ಟು ಪೇ ಆಲ್ ದಿಸ್ 100 ಡಿಫರೆಂಟ್ ಪೀಪಲ್, ಅಥವಾ ಈ ತರ ಮೋಸ ಹೋಗೋದಕ್ಕೆ ಅವಕಾಶನೇ ಇರಲ್ಲ. ಯು ಕ್ಯಾನ್ ಸೆಲ್ಫ್ ಸಸ್ಟೈನ್ ಆನ್ ಯುವರ್ ಓನ್ ಅಂಡ್ ಯು ವಿಲ್ ಗೆಟ್ ಟು ನೋ ಹೂಮ್ ಟು ಅಪ್ರೋಚ್, ವಾಟ್ ಟು ಟಾಕ್, ಹೌ ಟು ಗೆಟ್ ಎ ಜಾಬ್. ನಿಮ್ಗೆ ಸಪೋರ್ಟ್ ಬೇಕು ಅಂದ್ರೆ ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಯುವರ್ ಸೀನಿಯರ್ಸ್ ಅಥವಾ ಗೊತ್ತಿರೋರ್ ಮುಖಾಂತರ ಮುಂದುವರಿಯಕ್ಕೆ ಟ್ರೈ ಮಾಡಿ. ಬಿಕಾಸ್ ಐ ಆಮ್ ಟೆಲಿಂಗ್, ನಮ್ಗೆ ಇಂಡಸ್ಟ್ರಿ ಇರೋದ್ರಿಂದ ಐ ನೋ ಪೀಪಲ್ ಅಥವಾ ಐ ನೋ ಹೌ ಸೋಷಿಯಲ್ ಮೀಡಿಯಾ ವರ್ಕ್ಸ್. 10 ಲಿಂಕಲ್ಲಿ 8 ಲಿಂಕ್ 9 ಲಿಂಕ್ ಫೇಕ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಫೀಸ್ ಕೊಡಿ, 5,000 ಕೊಡಿ, 10,000 ಕೊಡಿ, ಜಾಬ್ ಪೋಸ್ಟಿಂಗ್ಸ್ ಕಳ್ತೀವಿ, ಇನ್ನೊಂದು ಕಳಿಸ್ತೀವಿ. ನಾಟ್ ರಿಕ್ವೈರ್ಡ್. ಫಸ್ಟ್ ಜಿನೈನ್ ಇದರಲ್ಲಿ ಟ್ರೈ ಮಾಡಕ್ಕೆ ಶುರು ಮಾಡೋದು ಕಲ್ತ್ಕೊಳ್ಳಿ. ಸೊ ದಿಸ್ ಇಸ್ ಒನ್ ಆಫ್ ದ ವಾರ್ನಿಂಗ್ಸ್ ಆಲ್ಸೋ ಫ್ರಮ್ ಮೈ ಸೈಡ್. ನೀವೇನಾದ್ರು ಫ್ರೆಶರ್ ಆಗಿದ್ದೀರಾ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ರಾದರ್ ದ್ಯಾನ್ ಏನಂತ ಸ್ಕಾಲರ್ಶಿಪ್ ಅಥವಾ ಸ್ಯಾಲ್ರಿ, ಫಸ್ಟ್ ಗೇನ್ ಎಕ್ಸ್ಪೀರಿಯನ್ಸ್ ಇನ್ ಟರ್ಮ್ಸ್ ಆಫ್ ಇಂಟರ್ನ್ಶಿಪ್ಸ್ ಮಾಡಕ್ಕೆ ಟ್ರೈ ಮಾಡಿ. ಅದು ಯಾವ ತರ ಆದ್ರೂ ಕಂಪ್ನಿ ಆಗಲಿ, ಸ್ಟಾರ್ಟ್ಅಪ್ ಆಗಲಿ. ಎಸ್ ಇನಿಷಿಯಲ್ ಫ್ಯೂ ಡೇಸ್ ಅಲ್ಲಿ ಕಷ್ಟ ಆಗುತ್ತೆ, ಲಾಂಗ್ ಅವರ್ಸ್ ಇರುತ್ತೆ, ಎವ್ರಿಬಡಿ ವಿಲ್ ಟೆಲ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರು. ಎಸ್ ಗುರು, ಅರ್ಥ ಮಾಡ್ಕೊಂತೀನಿ, ಬಟ್ ದ ವೇ ಐ ಆಮ್ ಕಮಿಂಗ್ ಫಾರ್ವರ್ಡ್ ಇಸ್, ಇವಾಗ ಕಲಿದರೆ ಯಾವಾಗ ಕಲಿತೀರಾ, ಕರೆಕ್ಟ್? ಇವಾಗ ಎಫರ್ಟ್ ಆಗಿದ್ರೆ ಯಾವಾಗ ಆಗ್ತಾ ಇದ್ದೀರಾ? 4 ವರ್ಷ ಇಂಜಿನಿಯರಿಂಗ್ ಅಲ್ಲಿ ನೀವು ಕರೆಕ್ಟ್ ಆಗಿ ಎಫರ್ಟ್ ಆಗ್ಬಿಟ್ರೆ ಇದೆಲ್ಲ ಬೇಕಾಗಿರಲ್ಲ. ಐ ಆಮ್ ಸ್ಪೀಕಿಂಗ್ ಅಬೌಟ್ ಟಾಪ್ 1% ಅಥವಾ ಟಾಪ್ 2%. ಇವತ್ತಿನ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಬರ್ತಾ ಇರೋದೇನಂದ್ರೆ 80% ಆಫ್ ದ ಇಂಜಿನಿಯರ್ಸ್ ಆರ್ ಗ್ರಾಜುಯೇಟ್ಸ್, ದೇ ಡೋಂಟ್ ನೋ ಹೌ ಟು ಕೋಡ್ ಈವನ್ ಹಲೋ ವರ್ಲ್ಡ್ ಪ್ರೋಗ್ರಾಮ್ಸ್, ಅಥವಾ ದೇ ಡೋಂಟ್ ನೋ ಈವನ್ ಹೌ ಟು ಕಂಡಕ್ಟ್. ಈ ತರ ಸರ್ವೇಸ್ ಬರ್ತಾ ಇದೆ. ಅದ್ರ ಅರ್ಥ ಏನು? 4 ವರ್ಷ ಸುಮ್ಮನೆ ಇಂಜಿನಿಯರಿಂಗ್ ಮಾಡ್ಬಿಡ್ತಾ ಇದೀನಲ್ವಾ, ಸಾಕು ಡಿಗ್ರಿ ಒಂದಿದ್ರೆ ಆಗತ್ತಾ? ಆತರ ಆಗಲ್ಲ ಗುರು. ಎಲ್ಲಾ ಕೆಲಸಕ್ಕೂ ಇವಾಗ ನೀನೇ ಇನ್ನೊಬ್ರಿಗೆ ದುಡ್ಡು ಕೊಡ್ತಾ ಇದೆಯಾ, ಯಾತಿಗೆ ದುಡ್ಡು ಕೊಡ್ತೀಯಾ? ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಕೊಡ್ತೀಯಲ್ವಾ? ದಿಸ್ ಇಸ್ ನಾಟ್ ಚಾರಿಟಿ. ಸೊ ಆ ಮೈಂಡ್ ಸೆಟ್ ಇಂದ ಯೂಸ್ ಮಾಡಿ. ಅಂದ್ರೆ ಬಿ ಇನ್ ಅದರ್ ಶೂಸ್ ಅಂಡ್ ಥಿಂಕ್, ಅವ್ರು ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದ್ ಬೇಕು ಅಂದ್ರೆ ನಾನು ಯಾವ ತರ ಇರಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಬಾವಿಲಿರೋ ಕಪ್ಪೆ ಆಗೋದು ಬೇಡ. ಇದೇ ತಪ್ಪು ನಾವು Tier 2 Tier 3 ಕಾಲೇಜಸ್ ಅವ್ರು ಮಾಡೋದು. ಏನ್ ಮಾಡ್ತೀವಿ, ನಾನು ಕಾಲೇಜಲ್ಲಿ ಟಾಪ್ 5 ಅಲ್ಲಿ ಬರ್ತೇನೆ, ಟಾಪ್ 10 ಅಲ್ಲಿ ಬರ್ತೇನೆ, ಬಿಡು ಗುರು. ಯು ಆರ್ ನಾಟ್ ಕಾಂಪಿಟಿಂಗ್ ವಿತ್ ಯುವರ್ 60 ಪೀಪಲ್ ಅಥವಾ 100 ಪೀಪಲ್. 100 ಜನದ ಮಧ್ಯ ಅಥವಾ ನಿಮ್ ಕಾಲೇಜಲ್ಲಿ ಇರೋ 500 ಜನದ ಮಧ್ಯ ನೀನ್ ಟಾಪ್ ಬಂದ್ಬಿಟ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ. ನೀನು ಇಡೀ ವರ್ಲ್ಡ್ ಜೊತೆ ಕಾಂಪೀಟ್ ಮಾಡ್ತಾ ಇದೆಯಾ. ಒಂದು ಕೆಲಸ ಓಪನಿಂಗ್ ಬಂತು ಅಂದ್ರೆ ಡೆಲ್ಲಿಲಿ ಇರೋನು ಅಪ್ಲೈ ಮಾಡ್ತಾನೆ, ಕೋಲ್ಕತ್ತಾಲಿ ಇರೋನು ಅಪ್ಲೈ ಮಾಡ್ತಾನೆ, US ಅಲ್ಲಿ ಇರೋನು ಅಪ್ಲೈ ಮಾಡ್ತಾನೆ. ಅವ್ರ ಜೊತೆ ನೀನ್ ಕಾಂಪೀಟ್ ಮಾಡ್ತಾ ಇದೆಯಾ, ನಾಟ್ ವಿತ್ ಯುವರ್ ಗೈಸ್. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಯಾವ ತರ ನಾನು ಮುಂದುವರಿಯೋದು ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಹೋಗಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ IT ಏನಂದ್ರೆ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಮುಂಚೆ ಇರ್ತಾ ಇತ್ತು ಒಂದು ಫ್ಯೂ ಇಯರ್ಸ್ ಒಂದೇ ತರ ಟೆಕ್ನಾಲಜಿ ಇರುತ್ತೆ, ಒಂದೇ ತರ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಸಾಕು ಅಂತ. ಬಟ್ ಇವತ್ತಿನ ದಿನಲ್ಲಿ ಎವ್ರಿ ಫ್ಯೂ ಮಂತ್ಸ್, ಇನ್ ಫ್ಯೂ ವೀಕ್ಸ್ ಅಂತ ಹೇಳ್ಬೋದು, ಫ್ಯೂ ಡೇಸ್ ಅಂತ ಹೇಳ್ಬೋದು, ಟೆಕ್ನಾಲಜಿ ಚೇಂಜ್ ಆಗ್ತಾನೆ ಇರುತ್ತೆ. ಬಟ್ ದ ಬೇಸ್ ಆರ್ ದ ಬೇಸಿಕ್ಸ್ ಲಾರ್ಜ್ಲಿ ರಿಮೈನ್ ದ ಸೇಮ್. ಸೊ ನೀವು ಬೇಸಿಕ್ಸ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದಷ್ಟು, ವಾಟ್ ವಿ ಕಾಲ್ ಎಸ್ ಫ್ರೇಮ್ ವರ್ಕ್ಸ್ ಅಥವಾ ಮಾಡೆಲ್ಸ್, ಅದು ಸ್ಟ್ರಾಂಗ್ ಆದಷ್ಟು ಸರ್ವಿಸಸ್ ಟೆಕ್ನಾಲಜೀಸ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಅಡಾಪ್ಟ್ ಆಗಲೇಬೇಕು, ನಾವು ಕೆಲಸ ಕಲಿಲೇಬೇಕು. ಬೇಸಿಕ್ಸ್ ನ ಆದಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಇದನ್ನ ಯಾವ ತರ ಮಾಡ್ಬೋದು? ಕೆಲ್ಸಕ್ಕೆ ಸೇರಿದ ತಕ್ಷಣ ಲರ್ನಿಂಗ್ ಇರಲ್ವಾ? ಆ ಆಸೆ ಇದ್ರೆ ಅದನ್ನ ತೆಗ್ದಾಕ್ಬಿಡಿ. ಇಲ್ಲಿ ನೀವು ಓದ್ಬೇಕಾದ್ರೆ ಎಷ್ಟು ಕಲಿತಾರೋ ಅದಕ್ಕಿಂತ ಜಾಸ್ತಿ ಕಲಿಯೋದಿರುತ್ತೆ. ಯಾಕಂದ್ರೆ ಇಲ್ಲಿ ಡೆಡ್ ಲೈನ್ಸ್ ಇರುತ್ತೆ. ಒಂದ್ ಕೆಲಸ ಕೊಟ್ಬಿಟ್ಟು ಮಾಡ್ಗುರು ಅಂತ ಹೇಳ್ತಾರೆ, ನಿಂಗೆ ಗೊತ್ತಿಲ್ವಾ ಅನ್ನೋದು ಆಮೇಲೆ ಸೆಕೆಂಡರಿ ಆಗ್ಬಿಡುತ್ತೆ. ಗೊತ್ತಿದ್ರು ಮಾಡ್ಬೇಕು, ಗೊತ್ತಿಲ್ಲ ಅಂದ್ರೂ ಮಾಡ್ಬೇಕಾಗತ್ತೆ. ಸೊ ಗೊತ್ತಿಲ್ಲ ಅಂದ್ರೆ ಕಲ್ತ್ ಮಾಡ್ಬೇಕಾಗತ್ತೆ. ಆ ಆಟಿಟ್ಯೂಡ್ ಇಟ್ಕೊಂಡು ನೀವು ಬರ್ಬೇಕಾಗತ್ತೆ. ಜೊತೆಗೆ ಆಲ್ವೇಸ್ ಅಪ್ ಟು ಡೇಟ್ ಆಗಿರ್ಬೇಕು. ನಾನು ಯಾವುದೋ 3 ವರ್ಷದಿಂದ ಒಂಥರ ಕೋಡ್ ಬರ್ತಿದೆ, ಅದೇ ತರ ಕೋಡ್ ಇವತ್ತು ಬರ್ತಿದೆ, ಅದು ವರ್ಕ್ ಆಗಲ್ಲ. ಇವತ್ತಿನ ದಿನಕ್ಕೆ ಸ್ಕೇಲಬಿಲಿಟಿ ಚೇಂಜ್ ಆಗಿದೆ, ನಂಬರ್ ಆಫ್ ಪೀಪಲ್ ಯೂಸಿಂಗ್ ಚೇಂಜ್ ಆಗಿರ್ತಾರೆ, ಹಾರ್ಡ್ವೇರ್ ಚೇಂಜ್ ಆಗ್ತಾ ಇದೆ. ಸೊ ಇವತ್ತಿನ ದಿನಕ್ಕೆ ಬೇರೆ ಯಾವುದೋ ಒಂದು ಹೊಸ ಸರ್ವಿಸ್ ಅಥವಾ ಟೆಕ್ನಾಲಜಿ ಅಥವಾ ಲ್ಯಾಂಗ್ವೇಜೇ ಬಂದ್ಬಿಟ್ಟಿರುತ್ತೆ. ಅದ್ರಲ್ಲಿ ಬರೆದ್ರೆ ಆಪ್ಟಿಮಲ್ ಆಗಿರುತ್ತೆ. ಅಂದ್ರೆ ಅದನ್ನ ನಾನು ಕಲಿಲೇಬೇಕು, ಅಪ್ಗ್ರೇಡ್ ಆಗ್ಲೇಬೇಕು. ಸೊ ಈ ಲೈಫ್ ಲಾಂಗ್ ಲರ್ನಿಂಗ್ ಮೈಂಡ್ ಸೆಟ್ ನ ಇಟ್ಕೊಂಡೇ ನಾವು IT ಇಂಡಸ್ಟ್ರಿಗೆ ಬರಬೇಕು. ಒಂದು ಈ ತರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದ್ ಯಾವ್ದೋ ಗೌರ್ಮೆಂಟ್ ಕೆಲಸದ ತರ ಹೋದೆ ಸೇರ್ಕೊಂಡೆ ಇದೇ ಮಾಡ್ತಾ ಇರ್ತೀನಿ, ಕ್ಲರಿಕಲ್ ಜಾಬ್ ಟಿಲ್ ಎಂಡ್ ಆಫ್ ದ ಇಯರ್, ಅಥವಾ ಅದ್ರಲ್ಲೂ ವೇರಿಯಸ್ ಅಡ್ವಾನ್ಸ್ಮೆಂಟ್ಸ್ ಇರುತ್ತೆ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಆಸ್ ಎ ಸ್ಟೀರಿಯೋ ಟೈಪ್. ಬಟ್ IT ಇಂಡಸ್ಟ್ರಿ ಅಂತ ಬಂದ್ರೆ ಇಲ್ಲೂ ಇರಲ್ವಾ? ಇಲ್ಲೂ ಇರ್ಬೋದೇನೋ. ಬಟ್ ನೀವು ಕೆರಿಯರ್ ಅಲ್ಲಿ ಫಾಸ್ಟ್ ಆಗಿ ಗ್ರೋ ಆಗಬೇಕು, ಇಫ್ ಯು ವಾಂಟ್ ಟು ಮೇಕ್ ಎ ಮಾರ್ಕ್, ಚೆನ್ನಾಗಿ ಎಕ್ಸ್ಪೀರಿಯನ್ಸಸ್ ತಗೊಂಡೋಗ್ಬೇಕು, ನಿಮ್ದು ನೀವೇ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಇದ್ರೆ ಈ ಲರ್ನಿಂಗ್ ಮೈಂಡ್ ಸೆಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೋಗುತ್ತೆ.
ಹೋಪ್ ಇದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ಇದ್ರ ಜೊತೆ ನಿಮ್ಗೆ ಏನಾರ ಬೇರೆ ಡೌಟ್ಸ್ ಇದ್ದು ಯಾವ ತರ ಮಾಡಬೇಕು ಏನು ಅನ್ನೋದೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಕಮೆಂಟ್ಸ್ ಮಾಡಿ. ನಮ್ ಗ್ರೂಪ್ ಆಫ್ ಫ್ರೆಂಡ್ಸ್ ಯಾರ ಹೆಲ್ಪ್ ಮಾಡ್ತಾರೆ, ಅಥವಾ ವಿ ಆಸ್ ಎ ಟೀಮ್ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದೆ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಹೌ ಟು ನ್ಯಾವಿಗೇಟ್ ದಿಸ್ ಜಾಬ್ ಮಾರ್ಕೆಟ್, ತುಂಬಾ ತಲೆ ಕೆಟ್ಟೋಗ್ತದೆ, ಹೇಗ್ ಬರೋದು, ಎಂಟ್ರಿ ಲೆವೆಲ್ ಅದು ಕೊಡ್ಸ್ಬಿಡಿ, ಮಿಕ್ಕಿದ್ ನಾವು ನೋಡ್ಕೊಂತೀವಿ ಅಂತೆಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಕೇಳೋದು ಬರೀ ಎರಡೇ ವಿಷಯ. ನಿನ್ನ ಹತ್ರ 6 months ಆಫ್ ಟೈಮ್ ಇದೆಯಾ, ನೋ ಮ್ಯಾಟರ್ ವಾಟ್ ಯು ಆರ್ ಡೂಯಿಂಗ್ ಕರೆಂಟ್ಲಿ. ಆ 6 months ವೀಕೆಂಡ್ಸ್ ಬಿಟ್ಬಿಡು, ನಿನ್ ಡೈಲಿ ಕೆಲಸ ಮೈಂಡ್ ಮಾಡ್ತಿದ್ದೆ ಅದೆಲ್ಲ ಬಿಟ್ಬಿಡು. ನಾವು ಹೇಳುವಂತ ಡೆಡ್ಲೈನ್ಸ್ ನ ಸೆಟ್ ಮಾಡಿ ಡೀಪ್ ಆಗಿ ಕಲಿಯುವಂತ ಆಸಕ್ತಿ ಇದೆಯಾ, ಜಸ್ಟ್ ಡೆಡಿಕೇಟ್ ಯುವರ್ ಸೆಲ್ಫ್ ಫಾರ್ 6 months. ರೋಡ್ ಮ್ಯಾಪ್ಸ್ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ವಿತ್ ಲಾಟ್ ಆಫ್ ಫ್ರೀ ಮೆಟೀರಿಯಲ್ಸ್ ಇದೆ. ಆಲ್ ಯು ನೀಡ್ ಇಸ್ ದಟ್ ಮೈಂಡ್ ಸೆಟ್ ಆಫ್ 6 months ಟು ಸ್ಟೇ ಫೋಕಸ್ಡ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಸಾಫ್ಟ್ ಸ್ಕಿಲ್ ಮತ್ತೆ ಅಡ್ಯಾಪ್ಟೆಬಿಲಿಟಿ ಅನ್ನುವಂತ ಒಂದು ಬಿಹೇವಿಯರ್ ನ ತಗೊಂಡ್ಬರೋದು. ಇವತ್ತು 6 ತಿಂಗಳಾದ್ಮೇಲೆ ಬೇರೆ ಏನೋ ಚೇಂಜ್ ಆಗಿದೆ ಆ ಮೈಂಡ್ ಸೆಟ್ ಇರಬೇಕು. ಗುರು ಇದೇನೋ ನೀನ್ ಹೇಳ್ದೆ ಏನೋ ಮಾಡಿದೆ ಇವತ್ತು ಅದು ರಿಡೆಂಡೆಂಟ್ ಆಗಿದೆ, ಅದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅದು ಯಾವತ್ತೂ ವೇಸ್ಟ್ ಆಗಲ್ಲ, ಕಲ್ತಿರೋದು ಯಾವತ್ತೂ ಹೆಲ್ಪ್ ಆಗೇ ಆಗುತ್ತೆ, ಬಟ್ ಇನ್ ಒನ್ ಆರ್ ದ ಅದರ್ ಫಾರ್ಮ್ಯಾಟ್. ಆ ಮೈಂಡ್ ಸೆಟ್ ಇದ್ದು ಬರ್ತೀರಾ ಅಂದ್ರೆ ವಿ ಆರ್ ಆಲ್ವೇಸ್ ಓಪನ್ ಟು ಹೆಲ್ಪ್ ಯು ಫೋಕ್ಸ್. ಸೊ ಇಲ್ಲಿಗೆ ಒಂದು ಚಿಕ್ಕ ವಿಡಿಯೋ ಅಂತ ಶುರು ಮಾಡಿ ಇಲ್ಲಿ ತನಕ ಮಾತಾಡಿದ್ದೀನಿ. ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ, ಕನೆಕ್ಟ್ ಆಗಿದೆ ಅಂತ ಅನ್ಕೊಂತೀನಿ. ಆಲ್ ದ ಬೆಸ್ಟ್. ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರಾ ಅಥವಾ ಜಾಬ್ ಸ್ವಿಚ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಜೂನಿಯರ್ ಇಂದ ಬೇರೆ ಬೇರೆ ರೋಲ್ಸ್ ಹೋಗ್ಬೇಕು ಅಂತ ಇದ್ದೀರಾ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.